ಫಸ್ಟು ಬಿಡುವಾದ ತಕ್ಷಣ ಒಂದು ನಿಮಿಷ ಎಲ್ಲರೂ ಮೌನವಾಗಿ ಕೂತ್ಕೊಳ್ಳಿ. ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗೋದ್ರಲ್ಲಿದೆ. ಮುಂದಿನ ವಿಷಯ ಸೋದರ ಎನ್ ಶ್ರೀರಾಮ್ ಅವರ ಬಗ್ಗೆ. ನಮ್ಮ ಸೋದರಿ ಪ್ರತಿಭಾ ರಾಜ್ ಅವರು ನಮಗೆ ಶ್ರೀರಾಮ್ ಅವರ ಬಗ್ಗೆ ತಿಳಿಸ್ಕೊಡ್ತಾರೆ. ಸೋದರಿ ಪ್ರತಿಭಾ ಅವರು ಚಿಕ್ಕನಾಯಕನಹಳ್ಳಿನವರು ಮೂಲತಃ. ಇವರು ವಿದ್ಯಾಭ್ಯಾಸ MSc ಮತ್ತು BEd ಮಾಡಿದ್ದಾರೆ. ಮತ್ತು ಗಣಿತ ಮತ್ತು ವಿಜ್ಞಾನದ ಶಿಕ್ಷಕಿ ಕೂಡ ಆಗಿದ್ದಾರೆ. ಅಸಿಸ್ಟೆಂಟ್ ಹೆಡ್ ಮಿಸ್ಟ್ರೆಸ್ ಕೂಡ ಆಗಿ ವಿಜ್ಞಾನದ ವಿಭಾಗದಲ್ಲಿ ಮುಖ್ಯಸ್ಥೆ ಕೂಡ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇದಿಷ್ಟು ಅಲ್ದಿರ ಅವರು ಫ್ಯಾಷನ್ ಡಿಸೈನಲ್ಲಿ ಕೂಡ ಪರಿಣತಿ ಹೊಂದಿದ್ದಾರೆ. 6 ವರ್ಷಗಳ ಕಾಲ ಬಾಟಿಕ್ನಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಇನ್ನು ಮುಂದೆ ಹೇಳೋದಾದರೆ ಅವರು ಹಾಡ್ತಾರೆ, ಚಿತ್ರಕಲೆ, ರಂಗೋಲಿ, ಕವನಗಳನ್ನೆಲ್ಲ ರಚನೆ ಮಾಡ್ತಾರೆ. ಇದೆಲ್ಲದರ ಮಧ್ಯೆ ಅವ್ರಿಗೆ ಓದೋ ಒಂದು ಹವ್ಯಾಸ. ತುಂಬಾ ಓದ್ತಾರಂತೆ ಅವರು. ಹಾಗಾಗಿ ಅವರು ಉಪನ್ಯಾಸ ಮಾಡೋಕ್ಕೆ ತುಂಬಾ ನುರಿತರ ಆಗಿಬಿಟ್ಟಿದ್ದಾರೆ. ಇನ್ನು ಇವ್ರ ತಂದೆ ಚಿಕ್ಕನಾಯಕನಹಳ್ಳಿ ಆ ಒಂದು ಊರಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿದ್ದಂಥವರು. ಇವರು ಕೂಡ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ತಲೆಮಾರಿನವರೇನೆ. ಇಲ್ಲಿ 3-4 ಜನ ಎಲ್ಲ ಬಂದವರು ನೋಡಿ, ಸೊಸೈಟಿ ತಲೆಮಾರಿನವರೇನೆ 4 ಜನ. ಇವರು 16ನೇ ವಯಸ್ಸಿಂದನೇ ಸುಮಾರು ಊರುಗಳಲ್ಲಿ ನೋಡಿ ಉಪನ್ಯಾಸ ನೀಡಿದ್ದಾರೆ. 16ನೇ ವಯಸ್ಸಿಂದನೇ ಉಪನ್ಯಾಸ ಕೊಡ್ತಾ ಇದ್ದಾರಂತೆ ಇವರು. ಅಂದರೆ ಸತತವಾಗಿ 24 ವರ್ಷಗಳು ಇಲ್ಲಿಗೆ ಹೆಚ್ಚು ಕಡಿಮೆ. ಇನ್ನು ಭಾರತ ಸಮಾಜ ಪೂಜೆ ಕೂಡ ಅವರು ಕಲಿತು ಮಾಡ್ತಾರೆ. ಪ್ರಸ್ತುತ ಪ್ರತಿ ಶನಿವಾರ ನಮ್ಮ ಬೆಂಗಳೂರು ಸಿಟಿ ಲಾಡ್ಜ್ನಲ್ಲಿ ಕೂಡ ಅವರು ಬಂದು ನಮ್ಮ ಭಾರತ ಸಮಾಜ ಪೂಜೆನ ನಡೆಸ್ಕೊಡ್ತಾ ಇದ್ದಾರೆ. ಇವರ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಮತ್ತು ಅವರ ಹವ್ಯಾಸಗಳಿಗೆ, ಸಮಸ್ಯೆಗಳಿಗೆ ಒಂದು ಸೂಕ್ತವಾದ ಪರಿಹಾರ ಆಗಲಿ, ಒಂದು ಪ್ರೋತ್ಸಾಹ ಆಗಲಿ, ಮಾರ್ಗದರ್ಶನ ಆಗಲಿ ಮಾಡಿದವರನ್ನು ಅವರು ತುಂಬ ನೆನೆಸ್ಕೊಂಡು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಯಾರು ಅಂದರೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆನೂ ಆಗುತ್ತೆ. ನಮ್ಮ ಹಿರಿಯ ಸೋದರರಾದ ನಂಜುಂಡ ಶೆಟ್ಟರವರು ಅವರೇ ಅಂತ ಇವರಿಗೆ ಮಾರ್ಗದರ್ಶಕರು ಎಲ್ಲ ವಿಚಾರಕ್ಕೂ. ಹಾಗಾಗಿ ಅವ್ರನ್ನ ತುಂಬ ಹೆಮ್ಮೆಯಿಂದ ಹೇಳಿ ನಮ್ಮ ಹತ್ರ ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನು ನಾನಿಲ್ಲಿ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ. ಇನ್ನೂ ಹಲವಾರು ಹಿರಿಯರ ಪ್ರೋತ್ಸಾಹ ನನಗೆ ಸಿಕ್ಕಿದೆ ಅಂತ ಕೂಡ ಅವರು ಗೌರವಯುತವಾಗಿ ಹೇಳಿದ್ದಾರೆ. ಇವರು ಕೂಡ ES ಸದಸ್ಯ ಕೂಡ ಆಗಿದ್ದಾರೆ. ಇವರ ಪತಿ ಸೋದರ ನಟರಾಜ್ ಅವ್ರು ಹೇಳ್ತಾರೆ, ನನ್ನ ಪತಿ ನಟರಾಜ್ ಅವರ ಸಹಕಾರ ಇಲ್ದಿರ ಇದೆಲ್ಲ ಮಾಡೋದಕ್ಕೆ ನಾನು ಸಾಧ್ಯ ಆಗಿಲ್ಲ. ಹಾಗಾಗಿ ಅವ್ರಿಗೆ ನನ್ನ ಒಂದು ನಮನ ತಿಳಿಸ್ತೀನಿ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಅದನ್ನು ನಾವು ಬರ್ಕೊಂಡು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀವಿ. ಈಗ ಎನ್ ಶ್ರೀರಾಮ್ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ತಾರೆ. ದಯವಿಟ್ಟು ಪ್ರತಿಭಾ ರಾಜ್ ಅವರು ಬಂದು ನಮಗೆ ಶ್ರೀರಾಮ್ ಬಗ್ಗೆ ತಿಳಿಸ್ಕೊಡಿ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಲ್ತಿಯಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಶ್ರೀ ವಿಷ್ಣು ವಿಶ್ವಾದಿಮೂಲ ಶ್ರೀ ವಿಷ್ಣು ವಿಶ್ವಾದಿಮೂಲ ಶ್ರೀ ವಿಷ್ಣು ವಿಶ್ವಾದಿಮೂಲ. ಜೀವನ್ಮುಕ್ತ ಗುರುಗಳಿಗೆ ವಂದಿಸುತ್ತಾ, ಹಾಗೆ ಇಲ್ಲಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಇಂದು ನನ್ನ ಪಾಲಿಗೆ ಕೊಟ್ಟಂತಹ ವಿಷಯವನ್ನು ನನ್ನೆರಡು ಮಾತುಗಳಲ್ಲಿ ಮುಂದಿಡೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ.
ನನಗೆ ಬಂದಿರುವಂತಹ ವಿಷಯ ಆಗಲೇ ಹೇಳಿದ್ರು ಆಯೋಜಕರು, ಸೋದರ ಎನ್ ಶ್ರೀರಾಮ್. ನಾನು ಎನ್ ಶ್ರೀರಾಮ್ ಅನ್ನೋ ಅವ್ರನ್ನ ನಾನು ಒಂದು ವ್ಯಕ್ತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಅವರು ಒಂದು ಶಕ್ತಿಯ ಆಗರವೇ ಆಗಿದ್ದರು. ಇಂತಹ ಶಕ್ತಿಯ ಆಗರದ ಬಗ್ಗೆ ನನ್ನೆರಡು ಮಾತುಗಳು, ಒಂದು ದೊಡ್ಡ ಬೆಳಕಿನ ಮುಂದೆ ಒಂದು ಮೇಣದ ಬತ್ತಿ ಕ್ಯಾಂಡ್ಲಲ್ಲಿ ಏನು ಬರುತ್ತೆ ಬೆಳಕು, ಅಷ್ಟನ್ನು ನಾನು ಪರಿಚಯ ಮಾಡಿಕೊಟ್ಟಂತೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಶಾಲೆಗಳಲ್ಲಿ ಏನು ಮಾಡ್ತೀವಿ ಅಂದರೆ ಮಕ್ಕಳನ್ನೆಲ್ಲ ಗುಂಪಾಗಿ ವಿಂಗಡಣೆ ಮಾಡ್ತೀವಿ. ಅಂದರೆ ಒಂದು 20 ಜನ ಅಥವಾ 30 ಜನ ಇದ್ದರೆ 5-5 ಜನ 6-6 ಜನ ಗುಂಪುಗಳಾಗಿ ಮಾಡಿಬಿಟ್ಟು ಅದರಲ್ಲಿ ಒಬ್ಬರನ್ನ ಒಂದು ವಿಷಯ ಕೊಟ್ಬಿಟ್ಟು ನೀನು ಇದ್ರ ಬಗ್ಗೆ ಇವ್ರಿಗೆಲ್ಲ ಹೇಳು ಅಂತ ಹೇಳ್ತೀವಿ. ಅಂದರೆ ಅವ್ರಿಗೂ ಆ ವಿಷಯ ಗೊತ್ತಿರೋದಿಲ್ಲ, ಉಳಿದವ್ರಿಗೂ ಗೊತ್ತಿರೋದಿಲ್ಲ, ಎಲ್ಲ ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ. ಅಂಥ ಒಂದು ವಿಷಯ ಅವ್ರಿಗೆ ಕೊಡೋದು. ಯಾಕೆ ಕೊಡೋದು ಅಂತ ಅಂದರೆ ಅವ್ರು ಬೇರೆಯವ್ರಿಗೆ ಆ ವಿಷಯವನ್ನು ಕಲಿಸ್ಬೇಕಾದ್ರೆ ಅವ್ರು ಪರ್ಫೆಕ್ಟ್ ಆಗಬೇಕು, ಅವ್ರು ಕಲ್ತ್ಕೋಬೇಕು ಅಂದರೆ ಇವ್ರಿಗೆ ಬರಬೇಕು. ಅಂದರೆ ನಾನು ಈ ಮಾತಿಲ್ಲಿ ಯಾಕೆ ಹೇಳಿದೆ ಅಂತ ಅಂದರೆ, ಎನ್ ಶ್ರೀರಾಮ್ ಅವ್ರ ಬಗ್ಗೆ ನನಗೆ ಅಷ್ಟಾಗಿ ಏನೂ ಗೊತ್ತಿರಲಿಲ್ಲ. ಅವರು ನಮ್ಮ ಅಂತಾರಾಷ್ಟ್ರೀಯ 5ನೇ ಅಧ್ಯಕ್ಷರಾಗಿದ್ದರು. ಮತ್ತು ಅವ್ರ ಬಗ್ಗೆ ಅಲ್ಪ ಸ್ವಲ್ಪ ವಿಷಯ ಮಾತ್ರ ನನಗೆ ತಿಳಿದಿತ್ತು. ಈ ವಿಷಯವನ್ನು ನನಗೆ ಕೊಟ್ಟಾಗ ಏನು ಹೇಳಬೇಕು ಅನ್ನೋದು ನನಗೆ ತೋಚಲಿಲ್ಲ ಖಂಡಿತ. ಆದರೆ ಇಂದು ನಾನು ಆಯೋಜಕರಿಗೆ ನನ್ನ ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನನಗೆ ಈ ವಿಷಯವನ್ನು ಕೊಟ್ಟಿದ್ದು ನನಗೆ ಒಂದು ರೀತಿಯಲ್ಲಿ ಉಪಯೋಗ ಆಯಿತು ಅಂತ. ಮೊದಲಿಗೆ ಅವರ ವ್ಯಕ್ತಿಗತ ಅಂದರೆ ಅವರ ಬಾಲ್ಯ ಜೀವನದ ಬಗ್ಗೆ ಸ್ವಲ್ಪ ಅಂಶಗಳನ್ನು ತಿಳಿಯೋಣ. ನೀಲಕಂಠ ಶ್ರೀರಾಮ್ ಅವರ ಜನನ 15 ಡಿಸೆಂಬರ್ 1889ರಲ್ಲಿ ತಮಿಳುನಾಡಿನ ತಂಜಾವೂರಿನಲ್ಲಿ ಆಯಿತು. ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಇವರ ತಂದೆ ತಾಯಿಗಳು ನೀಲಕಂಠ ಶಾಸ್ತ್ರಿ ಮತ್ತು ಶೇಷಮ್ಮಾಳ್. ಇವರಿಗೆ 4 ಜನ ಗಂಡ್ಮಕ್ಕಳು 4 ಜನ ಹೆಣ್ಮಕ್ಳಿದ್ರು. ಅವರ 8 ಜನರಲ್ಲಿ ಹಿರಿಯರೇ ಮಾನ್ಯ ಶ್ರೀರಾಮ್ ಅವರು. ತಂದೆಯವರು ಸಂಸ್ಕೃತ ಪಂಡಿತರು ಹಾಗೂ ಹಿಂದೂ ಧರ್ಮಗಳ ಬಗ್ಗೆ ಆಳವಾದಂತಹ ಜ್ಞಾನವನ್ನು ಉಳ್ಳವರಾಗಿದ್ದರು. ಇವರ ತಾತನವರು ಸಹ ಹಿಂದೂ ಸಂಪ್ರದಾಯದ ಬಗ್ಗೆ ಹಾಗೂ ಹಿಂದೂ ಧರ್ಮ ಗ್ರಂಥಗಳ ಬಗ್ಗೆ ಸಂಸ್ಕೃತದ ಬಗ್ಗೆ ಆಳವಾದ ಜ್ಞಾನವನ್ನು ಪಡೆದಂಥವರಾಗಿದ್ದರು. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರ ಹಿನ್ನೆಲೆ ಯಾವ ರೀತಿ ಇತ್ತು. ಅವರು ಒಂದು ಬ್ರಾಹ್ಮಣ ಕುಟುಂಬದವರು. ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರೋ ಅಂತೆ ಈಗ ಪರವಾಗಿಲ್ಲ, ಮುಂಚೆ ಎಲ್ಲ ಒಂದು ಬ್ರಾಹ್ಮಣ ಕುಟುಂಬ ಅಂದರೆ ಅವ್ರಿಗೆ ಎಷ್ಟು ಕಟ್ಟುಪಾಡುಗಳು ಇರ್ತಾಯಿತ್ತು, ಅವರು ಹೊರಗಡೆ ಬರಬೇಕು ಅಂದರೆ ಏನಿರ್ತಾಯಿತ್ತು, ಎಲ್ಲರ ಜೊತೆ ಹೇಗಿರ್ತಾಯಿದ್ರು. ಇಷ್ಟರ ಒಳಗಡೆ ಇದ್ದಂತಹ ಶ್ರೀರಾಮ್ ಅವರು ಯಾವ ರೀತಿ ಬೆಳೆದ್ರು ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವರು ಮೊದಲನೇ ಮಗ ಆದ್ದರಿಂದ ಕುಟುಂಬದಲ್ಲಿ ಅತ್ಯಂತ ಪ್ರಿಯರಾಗಿ ಬೆಳೆದರು. ಎಲ್ಲರಿಗೂ ಇವರಂದರೆ ಅಚ್ಚುಮೆಚ್ಚು. ಇವ್ರ ತಂದೆ ಅವರು ಇವರಿಗೆ ಸ್ಕಾಟಿಷ್ನ ಒಂದು ಚಿಕ್ಕ ಕುದುರೆಯನ್ನು ತಂದುಕೊಟ್ಟಿದ್ರು. ಬೆಳಗ್ಗೆ ಮತ್ತು ಸಂಜೆ ಕುದುರೆ ಸವಾರಿಯನ್ನು ಮಾಡ್ತಾಯಿದ್ರು. ಅವರ ಸಹೋದರಿ ಒಂದು ಕಡೆ ಹೇಳಿದ್ದಾರೆ, ನಮ್ಮ ಅಣ್ಣ ನಮಗೆಲ್ಲ ಒಬ್ಬ ಹೀರೋ ಥರ ಇದ್ದ ಅಂತ. ಅಂದರೆ ಎಲ್ಲರನ್ನೂ ಅವರು ಕೇರ್ ಮಾಡೋ ಸ್ವಭಾವ ಆಗಲೇ ಅವ್ರಿಗೆ ಬೆಳೆದಿತ್ತು. ಇವರು ಚಿಕ್ಕಂದಿನಿಂದಲೂ ಒಂದು ಶಿಸ್ತು ಜೀವನವನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಇದಕ್ಕೆ ಒಂದು ಉದಾಹರಣೆಯನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಅವರು ಮೆಟ್ರಿಕ್ಯುಲೇಷನ್ನ ಎಕ್ಸಾಮ್ನ ತಗೊಂಡಿದ್ದರು. ಮದ್ರಾಸಲ್ಲಿ ಒಂದು ಶಾಲೆಯಲ್ಲಿ ಓದ್ತಾಯಿದ್ರು. ಆಗ ಮೆಟ್ರಿಕ್ಯುಲೇಷನ್ನಲ್ಲಿ ಅವ್ರ ರಿಸಲ್ಟ್ ಶೀಟ್ ಬಂದಾಗ ಫೇಲ್ ಆಗಿದ್ದಾರೆ ಅಂತ ಬಂತು. ಆದ್ದರಿಂದ ಅವರು ಮುಂದೆ ಕಾಲೇಜಿನ ವಿದ್ಯಾಭ್ಯಾಸಕ್ಕೆ ಹೋಗೋಕ್ಕಾಗಲಿಲ್ಲ. ಅವರು ಅಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ರು. ಆದರೆ ಆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಂತರ ತಿಳಿಯಿತು ಇವರು ರಿಸಲ್ಟು ಬೇರೆ ಅವ್ರದ್ದು ಇವ್ರದ್ದು ಅದಲು ಬದಲಾಗಿದೆ ಅಂತ. ಅವರು ಮತ್ತೆ ಶಾಲೆಯಲ್ಲೇ ಕೂತು ಪಾಠವನ್ನು ಕೇಳ್ತಾಯಿದ್ರು. ಮಧ್ಯದಲ್ಲೇ ಬಂದು ಅವ್ರಿಗೆ ಒಂದು ವಿಷಯವನ್ನು ಮುಟ್ಟಿಸ್ತಾರೆ. ನೀನು ಪಾಸಾಗಿದೆಯಾ, ನೀನು ಮುಂದೆ ಕಾಲೇಜ್ಗೆ ಹೋಗಬಹುದು ಅಂತ ಹೇಳ್ತಾರೆ. ಆದರೆ ಎನ್ ಶ್ರೀರಾಮ್ ಅವರು ಅಲ್ಲೇ ಕೂತಿರ್ತಾರೆ. ಆಮೇಲೆ ಅವರು ಎಲ್ಲ ಪೀರಿಯಡ್ಗಳು ಮುಗ್ದಾದಮೇಲೆ ಮನೆಗೆ ಹೊರಟರು. ಆವಾಗ ಮುಖ್ಯೋಪಾಧ್ಯಾಯರು ಅವ್ರನ್ನ ಕರೆದು ಕೇಳ್ತಾರೆ, ಯಾಕಪ್ಪ ಆವಾಗಲೇ ನಿಮಗೆ ವಿಷಯನ ಮುಟ್ಟಿಸಿದ್ವಿ, ಇನ್ನೂ ಇಲ್ಲೇ ಇದೆಯಾ, ಏನು ಕಾರಣ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ,
ಅಲ್ಲಿ ಒಂದು ಶಿಸ್ತಿದೆ. ಶಾಲೆ ಅಂದರೆ ಮಧ್ಯ ಎದ್ದು ಹೋಗೋದು ಬರೋದು ಇದೆಲ್ಲ ಮಾಡಬಾರ್ದು. ಆ ಶಿಸ್ತಿಗೆ ನಾನು ಕಟ್ಟಾಗಿದ್ದೀನಿ, ಆದ್ದರಿಂದ ನಾನು ಅಲ್ಲೇ ಕೂತಿದ್ದೆ ಅಂತ ಹೇಳ್ತಾರೆ. ಅಂದರೆ ಇದರಿಂದ ನಮಗೆ ಅವರು ಹೇಗೆ ಶಿಸ್ತನ್ನು ಅಷ್ಟು ಚಿಕ್ಕ ವಯಸ್ಸಿನಿಂದನೂ ಪಾಲಿಸ್ಕೊಂಡು ಬಂದಿದ್ದಾರೆ ಅನ್ನೋದು ತಿಳಿಯುತ್ತೆ. ಆಮೇಲೆ ಅವರು ಪ್ರೆಸಿಡೆನ್ಸಿ ಕಾಲೇಜಿಗೆ ಜಾಯ್ನ್ ಆಗ್ತಾರೆ. ಮುಂದೆ ಅವರು ತಮ್ಮ BA ತರಗತಿಯನ್ನು ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಮಾಡ್ತಾರೆ. ಆ ಪದವಿಯನ್ನು ಪಡೀತಾರೆ. ಸಂಸ್ಕೃತ ಹಾಗೂ ಗಣಿತದಲ್ಲಿ ಅವರು ಪದವಿಯನ್ನು ಪಡ್ಕೋತಾರೆ. ಅವರು BA ಮಾಡಬೇಕಾದ್ರೆ ಅವರು ವಿಕ್ಟೋರಿಯಾ ಹಾಸ್ಟೆಲ್ ಅಂತ ಇರುತ್ತೆ. ಆಗ ಅಲ್ಲಿ ಅವರು ಇರ್ತಾರೆ. ಯಾಕೆ ಅಂದರೆ ಇವ್ರ ತಂದೆ ಅವರಿಗೆ ಊರಿಂದ ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅವರ ಹುದ್ದೆಗೆ ಅನುಗುಣವಾಗಿ. ಆದ್ದರಿಂದ ಮಗನನ್ನು ಹಾಸ್ಟೆಲ್ನಲ್ಲಿ ಬಿಟ್ಟಿದ್ದರು. ಆದರೆ ಇವರು ದೊಡ್ಡ ಮಗ ಆದ್ದರಿಂದ ಹಾಸ್ಟೆಲ್ ಖರ್ಚಿಗೆ ಸಫಿಷಿಯೆಂಟಾಗಿ ಅವರು ಹಣವನ್ನು ಕಳಿಸ್ತಾ ಇದ್ರಂತೆ ತಿಂಗಳು. ಯಾಕೆ ಅಂದರೆ ಮಗನಿಗೆ ಯಾವುದರಲ್ಲೂ ಕೊರತೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ. ಅವರೇನು ಮಾಡ್ತಾಯಿದ್ರು, ಆದರೆ ಶ್ರೀರಾಮ್ ಅವರು ತಮ್ಮ ಎಲ್ಲ ಬಿಲ್ಗಳನ್ನು, ಅಂದರೆ ಹಾಸ್ಟೆಲ್ ಬಿಲ್ ಆಗ್ಬೋದು, ವಿದ್ಯಾಭ್ಯಾಸದ ಖರ್ಚಾಗ್ಬೋದು, ಎಲ್ಲವನ್ನು ತೀರಿಸ್ಬಿಟ್ಟು ಇನ್ನೂ ಹಣ ಏನಿರ್ತಾಯಿತ್ತು ಅದನ್ನು ಅವರು ಹಾಸ್ಟೆಲ್ನಲ್ಲಿ ಆಗಿನ ಕಾಲದಲ್ಲಿ ಇವ್ರ ಸಂಗಡಿಗರು ಯಾರಿದ್ದರೂ ಅವರು ಯಾರೂ ಆರ್ಥಿಕವಾಗಿ ಇವರಷ್ಟು ಉತ್ತಮ ಸ್ಥಿತಿಯಲ್ಲಿ ಇರಲಿಲ್ಲ. ಆದ್ದರಿಂದ ಇವರು ತಮ್ಮ ಹಣನ ಯಾರಿಗೇನು ನೆಸೆಸರಿ ಇದೆ ಆವಾಗ ಎಲ್ಲರಿಗೂ ಇವ್ರ ಹತ್ರ ಉಳಿದಿರೋ ಅಂಥ ಹಣನ ಹಂಚಿಬಿಡೋದು. ಲಾಸ್ಟ್ಗೆ ಅವ್ರಿಗೆ ತಿಂಗಳ ಕೊನೆ ಭಾಗದಲ್ಲಿ ಸೈನ್ ಮಾಡೋದಕ್ಕೂ ಸಹ ಅಥವಾ ಅವ್ರ ಹೆಸರು ಬರೆಯೋದಕ್ಕೂ ಸಹ ಇಂಕ್ ಇರ್ತಿರ್ಲಿಲ್ವಂತೆ. ಅಂದರೆ ಅಷ್ಟು ಹಣವನ್ನು ಅವರು ಬೇರೆಯವ್ರಿಗೆ ಅಂತ ಕೊಟ್ಬಿಡ್ತಾಯಿದ್ರು. ಅಂದರೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಇವ್ರಿಗೆ ಯಾವುದೇ ಒಂದು ಕೂಡಿಡಬೇಕು, ನನಗಾಗೆ ನಾನು ಬಳಸಬೇಕು ಅನ್ನೋ ಒಂದು ಬುದ್ಧಿ ಇರಲಿಲ್ಲ. ಅವರು ಇರೋದನ್ನು ಇತರರಿಗೂ ಹಂಚಿ ಅದರಲ್ಲಿ ತುಂಬ ಸಂತೋಷವನ್ನು ಪಡ್ತಾಯಿದ್ರು ಅಂತ ಹೇಳ್ತಾರೆ. ಆದರೆ ಈ ವಿಷಯ ಮಾತ್ರ ಅವರ ಮನೆಯಲ್ಲಿ ಕೋಪವನ್ನು ತರುವಂತಹ ವಿಷಯ ಆಗಿತ್ತು. ಬಹಳ ಬುದ್ಧಿಯನ್ನು ಹೇಳ್ತಾಯಿದ್ರು ಮನೆಯಲ್ಲಿ ಇರೋ ಹಿರಿಯರೆಲ್ಲ, ಈಗ ಮಾಡಬೇಡ, ನಿನಗಾಗಿ ನೀನು ಇಟ್ಕೋ ಅಂತ. ಆದರೆ ಅದೆಲ್ಲ ನಿಷ್ಪ್ರಯೋಜಕ. ಯಾಕೆಂದರೆ ಅವ್ರು ಏನನ್ನೂ ತಲೆಗೆ ಹಾಕ್ಕೊಳ್ತಿರ್ಲಿಲ್ಲ, ಕಿವಿಗೆ ಕೇಳಿಸ್ಕೊತಾ ಇರಲಿಲ್ಲ. ಇಂತಹ ಒಂದು ಗುಣ ನಾವು ಅಪರೂಪವಾಗಿ ಆ ವಯಸ್ಸಲ್ಲೇ ಅವರಲ್ಲಿ ನಾವು ಕಾಣಬಹುದಾಗಿತ್ತು. ಮುಂದೆ ಅವರು ಮಾಸ್ಟರ್ಸ್ಗೆ ಅಂತ ಜಾಯಿನ್ ಆಗ್ತಾರೆ. ಆದರೆ ಅದರಲ್ಲಿ ಅತ್ಯಂತ ಉನ್ನತವಾಗಿ ಅವರು ಪಾಸಾಗೋದಕ್ಕೆ ಆಗೋದಿಲ್ಲ. ಕಾರಣ ಅಂದರೆ ಆ ವಯಸ್ಸಿಗಾಗಲೇ ಅವರಲ್ಲಿ ಥಿಯಾಸಫಿ ಅನ್ನೋದು ಒಂದಾಗಿ ಸೇರಿಬಿಟ್ಟಿತ್ತು. ಅಂದರೆ ಅವರು ತಂದೆಯವರು ಮತ್ತು ತಾಯಿಯವರು ಥಿಯಾಸಫಿಯ ಒಂದು ಒಡನಾಟದಲ್ಲಿ ಇದ್ದಂಥವ್ರು. ಅನಿಬೆಸೆಂಟರ ಪರಿಚಯ ಇತ್ತು ಅವ್ರಿಗೆಲ್ಲ. ಆದ್ದರಿಂದ ಅದು ಇವ್ರಿಗೂ ಹಾಗೆ ಬಂತು. ಇವರು ಆ ಚಿಕ್ಕ ವಯಸ್ಸಿಗೆ ಅವರು ಒಂದು ಅನಿಬೆಸೆಂಟರ ಪರಿಚಯ, ಅವ್ರ ಒಡನಾಟ ಬೆಳೆದಿತ್ತು. ಆದ್ದರಿಂದ ಓದಿನ ಕಡೆ ಅಷ್ಟು ಗೀಳು ಅವ್ರಿಗೆ ಹೋಗಲಿಲ್ಲ. ಹಾಗಂತ ಇವರನ್ನು ಗಂಭೀರವಾಗಿದ್ದಂಥವರು ಅಥವಾ ಋಷಿ ಮುನಿಗಳು ಅಂತ ತಿಳ್ಕೊಳೋ ಹಾಗೆ ಏನು ಇರಲಿಲ್ಲ. ಯಾಕೆ ಅಂದರೆ ಇವರು ಓದಬೇಕಾದ್ರೇ ಬರೀ ವಿದ್ಯೆಯಲ್ಲೇ ಅಲ್ಲ, ಇವರು ಕ್ರಿಕೆಟನ್ನು ಸಹ ಆ ಕಾಲದಲ್ಲೇ ಆಡ್ತಾಯಿದ್ರು. ಮದ್ರಾಸಿಂದ ಅವರು ಉದಕಮಂಡಲ ಅಂದರೆ ಊಟಿಗೆ ಅವರು ಹೋಗಬೇಕಾಗತ್ತೆ. ಊಟಿಗೆ ಹೋದಾಗ ಏನಕ್ಕೆ ಅಲ್ಲಿ ಹೋದರು ಅಂತ ಅಂದರೆ ಅವರ ಒಬ್ಬರ ಸಹೋದರರ ಒಂದು ಸರ್ಟಿಫಿಕೇಟ್ ಕಾರಣಾಂತರಗಳಿಂದ ಅಲ್ಲಿ ಸ್ಟ್ರಕ್ ಆಗಿತ್ತು, ಅದನ್ನು ತರಲೇಬೇಕಾಗಿತ್ತು. ಇವರೇ ಹಿರಿಯರಾಗಿದ್ದರಿಂದ ಇವರು ಹೋಗಿದ್ದರು. ಹೋದಾಗ ನಮಗೆಲ್ಲ ಗೊತ್ತಿರೋ ಅಂತೆ ಆ ಕಾಲದಲ್ಲಿ ಬ್ರಿಟಿಷರ ಒಂದು ದಬ್ಬಾಳಿಕೆ ಇರುತ್ತೆ ನಮ್ಮ ಜನದ ಮೇಲೆ, ಅಂದರೆ ನಮ್ಮ ಭಾರತೀಯರ ಮೇಲೆ. ಅವರು ಇವರನ್ನು ಒಂದು ಕಠಿಣವಾಗಿ ನಡೆಸ್ಕೊಂಡ್ರು. ಆವಾಗ ಇವರು ಸರ್ಟಿಫಿಕೇಟ್ನ ಹೀಗೆ ಇವ್ರದ್ದೇನು ಒಂದು ತಪ್ಪಿಲ್ಲ, ಕೊಡಬೇಕು ನೀವು ಅಂತ ಹೇಳಿದಾಗ ಅವರು ಅಷ್ಟು ಸುಲಭವಾಗಿ ಅದನ್ನು ಕೊಡಲಿಲ್ವಂತೆ. ಅವರು ನೀನೊಬ್ಬ ಫೂಲ್ ಅಂತ ಹೇಳಿದ್ರಂತೆ. ಆವಾಗ ಇವರು ಶಾಂತವಾಗಿ ಅವರನ್ನು ನೋಡಿ, ಹೌದಾ ನಾನು ನಿಮಗೆ ಫೂಲಾಗಿ ಕಾಣ್ತಾ ಇದ್ದೀನಾ? ಖಂಡಿತ ಅದು ತಪ್ಪು, ನಾನು ಫೂಲ್ ಅಲ್ಲ, ನನ್ನ ಸರ್ಟಿಫಿಕೇಟ್ ನನಗೆ ಕೊಟ್ಬಿಡಿ, ನಾನು ಹೋಗ್ತೀನಿ ಅಂತ ಸ್ವಲ್ಪವೂ ಬೇಜಾರಿಲ್ದಲೇ ಕೋಪ ಇಲ್ದಲೇ ಕೇಳಿದ್ರು. ಅಂದರೆ ಆ ವಯಸ್ಸಲ್ಲೇ ಅವರಲ್ಲಿ ಎಷ್ಟು ಶಾಂತ ಸ್ವಭಾವ ಇತ್ತು ಅನ್ನೋದನ್ನು ನಾವಿಲ್ಲಿ ಅರಿಯಬಹುದು. ಈ ಶಾಂತ ಸ್ವಭಾವ ಅನ್ನೋದನ್ನು ನಾವು ಕೊನೆಯವರೆಗೂ ಸಹ ಇವರ ಜೀವನದಲ್ಲಿ ನೋಡಬಹುದು. ಆ ಶಾಂತ ಸ್ವಭಾವದ ಹಿನ್ನೆಲೆಯಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾಯಿದ್ರು. ಯಾವುದೇ ಪರಿಸ್ಥಿತಿ ಬರಲಿ ಯಾವಾಗಲೂ ಅದನ್ನು ತುಂಬ
ಒತ್ತಾಗಿ ಅದನ್ನು ತಗೊಳ್ತಿರ್ಲಿಲ್ಲ. ಅಂದರೆ ನಾವೆಲ್ಲ ಇವಾಗೆಲ್ಲ ನೋಡ್ತೀವಲ್ಲ, ಸ್ವಲ್ಪ ಏನಾದರೂ ನಮಗೆ ಪ್ರೆಷರ್ ಆದರೆ ಇಲ್ದಲೇ ಇರುವಂಥ ಕಾಯಿಲೆಗಳೆಲ್ಲ ಬರುತ್ತೆ. ಆದರೆ ಅವ್ರು ಯಾವಾಗಲೂ ಅದಕ್ಕೆ ಎಡೆ ಮಾಡಿಕೊಟ್ಟಿರಲಿಲ್ವಂತೆ. ಅಷ್ಟು ಶಾಂತವಾಗಿ ಎಲ್ಲ ಗಹನವಾದ ಸಮಸ್ಯೆಗಳನ್ನು ಸಹ ಹೋಗಲಾಡಿಸ್ತಾ ಇದ್ರು ಅಂತ ಹೇಳ್ತಾರೆ. ಮತ್ತೊಮ್ಮೆ ಇದು ಒಂದು ನಗು ಬರುವಂತಹ ಒಂದು ಸನ್ನಿವೇಶ ಅಥವಾ ಹೇಗೆ ತಗೊಳ್ತಿರೋ ಗೊತ್ತಿಲ್ಲ ನನಗೆ. ನಮಗೆಲ್ಲ ಗೊತ್ತು, ಬ್ರಾಹ್ಮಣ ಸಮಾಜದಲ್ಲಿ ಏನಂದರೆ ಒಂದು ಜುಟ್ಟು ಕಟ್ಕೊಂಡಿರ್ತಾರೆ. ಈಗ ಸ್ವಲ್ಪ ಕಡಿಮೆ, ಮುಂಚೆ ಅದು ಬಹಳ ಇತ್ತಂತೆ ಇವರ ಕಾಲದಲ್ಲಿ. ಅವರು ಅದನ್ನು ನಾನು ಕತ್ತರಿಸ್ತೀನಿ ಅಂತ ಹೇಳಿದ್ರಂತೆ. ಹೇಳಿದಾಗ ಮನೆಯಲ್ಲಿ ಬೇಡ, ಅದು ನಮ್ಮ ಒಂದು ಸಂಪ್ರದಾಯಕ್ಕೆ ಅದು ವಿರೋಧ, ನೀನು ಹಾಗೆ ಮಾಡಬೇಡ ಅಂದರೆ ಇಲ್ಲ ಅಂಥೇಳಿ ಅದನ್ನು ಟ್ರಿಮ್ ಮಾಡಿಸ್ಕೊಂಡ್ರು. ಅಷ್ಟೇ ಅಲ್ಲ, ತಮ್ಮ ಹೆಸರು ಮುಂದೆ ಎಲ್ಲರೂ ಶಾಸ್ತ್ರಿ ಅಥವಾ ಶರ್ಮಾ ಎಂಬಂತಹ ಸರ್ನೇಮ್ನ ಇಟ್ಕೋತಾಯಿದ್ರು. ಅದನ್ನು ಸಹ ಇವರು ವಿರೋಧ ಮಾಡಿದ್ರು. ಏನೂ ಇಲ್ಲ, ನಾನೇನು ಇಟ್ಕೊಳ್ಳಲ್ಲ, ನನ್ನ ಹೆಸರೇನು ಶ್ರೀರಾಮ್ ಅಷ್ಟೇ ಅಂತ. ಅಂದರೆ ಕೆಲವು ಅನವಶ್ಯಕವಾದಂತಹ ಸಂಪ್ರದಾಯಗಳು, ರೂಢಿಗಳನ್ನ ಇವರು ಧಿಕ್ಕರಿಸ್ತಾ ಬಂದರು. ಮತ್ತು ಅವ್ರ ತಂದೆ ಅವರು ಮಗ ವಯಸ್ಸಿಗೆ ಬಂದಿದ್ದಾನೆ, ಮದುವೆ ಮಾಡಬೇಕು ಅಂತ ಹೇಳಿಬಿಟ್ಟು ಹುಡುಗಿಯನ್ನು ಹುಡುಕ್ತಾ ಇರ್ತಾರೆ. ಆವಾಗ ಇವ್ರಿಗೆ ಒಂದು ಆಸೆ ಬಂದಿರುತ್ತೆ, ನಾನು ಮೀಸೆಯನ್ನು ಬೆಳೆಸಬೇಕು ಅಂತ. ಅವರು ಮೀಸೆಯನ್ನು ಸಹ ಬೆಳೆಸೋ ಆಗಿರಲಿಲ್ವಂತೆ. ಅಕಸ್ಮಾತ್ ಬಂದಿದ್ದರೂ ಮದುವೆ ದಿನ ಫುಲ್ಲೆಲ್ಲ ತೆಗಿಬೇಕಾಗಿತ್ತು. ನಾವು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಹೆಣ್ಣು ನೋಡೋ ಅಥವಾ ಗಂಡು ನೋಡೋ ಕೇಳ್ತೀವಿ ಮಕ್ಕಳನ್ನ. ಆ ಹುಡುಗ ಆಗಲಿ ಹುಡುಗಿ ಆಗಲಿ ನಿನಗೇನು ಅನಿಸಿದ್ರು, ಯಾವ ರೀತಿ ನಿನ್ನ ಅಭಿಪ್ರಾಯ ಹೇಳು ಅಂದಾಗ ಆ ಸ್ಥಾನದಲ್ಲಿರೋರು ಹೇಳ್ತಾರೆ, ಆ ಹುಡುಗಿ ಆಗಲಿ ಹುಡುಗ ಆಗಲಿ ನನಗಿಷ್ಟನೋ ಕಷ್ಟನೋ, ಅಥವಾ ನನ್ನ ಮುಂದಿನ ಜವಾಬ್ದಾರಿಗೆ ಅವರು ಜೊತೆಯಲ್ಲಿ ಇರ್ತಾರ, ನನ್ನ ಗುರಿ ಇಂಥದ್ದು, ಹೀಗೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ. ಆದರೆ ಇವರು ಕೊಟ್ಟ ಉತ್ತರದಿಂದ ಅವರ ಫ್ಯಾಮಿಲಿಗೆ ದಂಗಾಗಿತ್ತಂತೆ, ಅಥವಾ ಅವ್ರಿಗೆ ನಗು ಬಂದಿತ್ತಂತೆ. ಏನದು ಅಂದರೆ, ಒಂದು ಹುಡುಗಿಯನ್ನು ನೋಡಿದ್ದೀನಿ, ನಿನ್ನ ಅಭಿಪ್ರಾಯ ಹೇಳು ಅಂತ ತಂದೆಯವ್ರು ಕೇಳಿದಾಗ ಅವ್ರು ಹೇಳಿದ್ರಂತೆ, ಏನೆಲ್ಲಾದರೂ ಇರಲಿ ನಾನು ಮೀಸೆ ಮಾತ್ರ ತೆಗಿಯಲ್ಲ ನಾನು ಅಂತಂದ್ರಂತೆ. ಎಲ್ಲರೂ ನಕ್ಕಿದ್ರಂತೆ. ಆದರೂ ಇವರೇನೂ ನಗಲಿಲ್ವಂತೆ. ಅವ್ರಿಗೆ ಆಶ್ಚರ್ಯ ಆಯ್ತಂತೆ. ಇದೇ ನಾನು ಹೀಗೆ ಹೇಳಿದ್ರೆ ಅವ್ರು ಯಾರೂ ಸೀರಿಯಸ್ ಆಗೇ ತಗೊಳ್ತಾ ಇಲ್ಲ, ಅದು ನಗ್ತಾ ಇದ್ದಾರಲ್ಲ ಅಂತ. ಅಂದರೆ ಅಲ್ಲಿ ಅವ್ರ ಇನ್ನೋಸೆನ್ಸ್ ಅನ್ಬೇಕೋ ಏನು ಅಂತ ಅರ್ಥ ಆಗಲ್ಲ ಅಂತ ಒಮ್ಮೆ ಅವರ ಸಹೋದರರು ಒಂದು ಕಡೆ ಆ ಮಾತನ್ನು ಹೇಳಿದರು. ಅಂದರೆ ಅನವಶ್ಯಕವಾದಂತಹ ರೂಢಿಗಳನ್ನು ಈ ಸಮಾಜದಲ್ಲಿ ಏನು ಬೆಳೆಸ್ಕೊಂಡು ಬಂದಿದ್ದೀವಿ ಅದೆಲ್ಲ ಬೇಡ ಅನ್ನೋದು ಇವರ ಅಭಿಪ್ರಾಯ. ಅವರು ತಮ್ಮ ವಿವಾಹದಲ್ಲೂ ಸಹ ಎಷ್ಟೊಂದು ಶಾಸ್ತ್ರಗಳನ್ನು ಮಾಡ್ತಾರೆ. ವಿವಾಹ ಅಂದರೆ ಆವಾಗಲೂ ಸಹ ಅವರು ಎಷ್ಟೊಂದೆಲ್ಲ ಕಟ್ ಮಾಡಿಬಿಟ್ರಂತೆ. ನನಗಿದೆಲ್ಲ ಏನೂ ಬೇಡ, ಅದರಲ್ಲಿ ಏನೂ ಅರ್ಥ ಇಲ್ಲ, ಏನಿದೆ ಅದನ್ನು ಮಾತ್ರ ಮಾಡಿ ಅಂತ ಹೇಳಿ ಅಂತೂ ಅವರು 1908ರಲ್ಲಿ ಭಾಗೀರಥಿಯವರನ್ನ ಮದುವೆ ಆಗ್ತಾರೆ. ಅವರಿಗೆ 2 ಗಂಡುಮಕ್ಕಳು ಹಾಗೆ ಒಬ್ಬರು ಹೆಣ್ಮಗಳು. ವಸಂತ್ ವಜ್ರ ಎನ್ನುವಂತಹ ಗಂಡು ಮಕ್ಕಳು, ರಾಧಾ ಅವರು ಹೆಣ್ಣು ಮಗುವಾಗಿ ಇದ್ದರು. ಇವರು ತಮ್ಮ 3 ಜನ ಮಕ್ಕಳನ್ನು ಥಿಯಾಸಫಿಕಲ್ ಸೊಸೈಟಿಯ ಶಾಲೆಗಳಲ್ಲೇ ಓದಿಸಿದ್ರು. ನಮಗೆಲ್ಲ ಗೊತ್ತು, ಆಗಲೇ ನಮ್ಮ ಸಹೋದರಿಯರು ಸಹ ಹೇಳ್ತಾ ಇದ್ದರು, ಅನಿ ಬೆಸೆಂಟ್ ಅವರು ಹಲವಾರು ಶಾಲೆಗಳನ್ನು ಸ್ಥಾಪನೆ ಮಾಡಿದ್ರು ನಮ್ಮ ಭಾರತದಲ್ಲಿ. ಏನಕ್ಕೆ ಅಂತ ಅಂದರೆ, ನಮ್ಮ ಭಾರತದಲ್ಲಿ ಅಂದಿನ ಶಿಕ್ಷಣ ಮಟ್ಟ ಅದು ಸಂಪ್ರದಾಯಬದ್ಧವಾಗಿತ್ತು. ಈಗಿನ ಕಾಲಕ್ಕೆ ಸರಿಯಾಗಿ ಮಕ್ಕಳಿಗೆ ಯಾವ ರೀತಿ ಓದಿಸಿದ್ರೆ ಅವರು ಮುಂದೆ ಬರ್ತಾರೆ ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಅವರು ಸ್ಥಾಪಿಸಿ ಅದರ ಪ್ರಕಾರವಾಗಿ ಅಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾಯಿದ್ರು. ಹೀಗೆ ಇದ್ದಿದ್ದರಿಂದ ಅವರು ತಮ್ಮ ಮಕ್ಕಳನ್ನ ಅಲ್ಲೇ ಓದಿಸಿದ್ರು. ಆಮೇಲೆ ಮುಂದೆ ಶ್ರೀರಾಮ್ ಅವರು ಸಹ ಅವರ ಅನೇಕ ಶಾಲೆಗಳಲ್ಲಿ ಉಪಾಧ್ಯಾಯ ವೃತ್ತಿಯನ್ನು ಸಹ ಅವರು ಮಾಡ್ತಾರೆ. 1909ರಲ್ಲಿ ಇವರು ಥಿಯಾಸಫಿಕಲ್ ಸೊಸೈಟಿಯನ್ನು ಸೇರಿದ್ರು. ಅಂದರೆ ಅದಕ್ಕೆ ಮುಂಚೆ ಅವ್ರು ಬರ್ತಾ ಇರಲಿಲ್ವ ಅಂತ ಅಲ್ಲ, ಅವರು ಅಂತಹ ಮನೆತನದಲ್ಲೇ ಹುಟ್ಟಿದ್ರಿಂದ ಅವ್ರಿಗೆ ಬಾಲ್ಯದಿಂದಲೂ ಇದರ ಪರಿಚಯ ಇತ್ತು. ಅಲ್ಲಿ ಹೇಳ್ತಾರೆ, ಇವರ ಒಂದು ಡಿಪ್ಲೊಮೊಗೆ ಅನಿ ಬೆಸೆಂಟ್ ಅವರೇ ಸೈನ್ ಮಾಡಿದರು ಅಂತ. ಮತ್ತು ಇವರು ಆಲ್ಕಾಟ್ರನ್ನು 1900ರಲ್ಲಿ
ಅಡಿಯಾರ್ನಲ್ಲಿ ನಡೆದಂಥ ಒಂದು ಥಿಯಾಸಫಿಕಲ್ ಕನ್ವೆನ್ಷನ್ನಲ್ಲಿ ಪ್ರಥಮ ಬಾರಿಗೆ ನೋಡಿದ್ರು. ಆಗ ಅನಿ ಬೆಸೆಂಟ್ ಅವ್ರು ಮಾತಾಡ್ತಾ ಇದ್ರು. ಅನಿ ಬೆಸೆಂಟ್ ಅವ್ರು ಯಾವ ರೀತಿ ಮಾತಾಡಿದ್ರು ಅನ್ನೋದನ್ನು ಅವರು ಬಹಳ ಸೊಗಸಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆ ಒಂದು ಅವರು ತಮ್ಮ ಒಂದು ಲೇಖನದಲ್ಲಿ. ಆದರೆ ಇಲ್ಲಿ ಸಮಯ ಅಭಾವ ಇರೋದರಿಂದ ನಾನು ಅದೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಆವಾಗ ಇವ್ರಿಗೆ ಬಹಳ ಮೆಚ್ಚುಗೆ ಆಗುತ್ತೆ ಅನಿ ಬೆಸೆಂಟ್ ಅವರ ಒಂದು ಲೆಕ್ಚರು. ಹಾಗಾಗಿ ಅವರು ಮುಂದೆ ಅವರ ಲೆಕ್ಚರ್ಗಳು ಎಲ್ಲಿದ್ದರೂ ಖಂಡಿತ ಅದನ್ನು ಕೇಳ್ತಾ ಇದ್ದರು. ಅದು ಏನು ಹೇಳ್ತಾರೆ ಅನ್ನೋದನ್ನು ಅವರು ತಲೆಯಲ್ಲಿ ತಗೊಳ್ತಾ ಇದ್ದರು. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ಶ್ರೀರಾಮ್ ಅವ್ರ ಬಗ್ಗೆ ಬರೀತಾ, ಶ್ರೀರಾಮ್ ಅವರೇ ನಮ್ಮ ಕೊನೆಯ ಅಧ್ಯಕ್ಷರು. ಏನಕ್ಕೆ ಅಂತಂದರೆ ಈ ಸ್ಥಾಪಕರನ್ನ ನೋಡಿದಂತಹ ಅಧ್ಯಕ್ಷರು ಯಾರಿದ್ದಾರೆ ಅದರಲ್ಲಿ ಇವರೇ ಕೊನೆಯವರಾಗಿದ್ದಾರೆ ಅಂತ. ಶ್ರೀರಾಮ್ ಅವರು ಎಂದೂ ಅನುರೂಪವಾದಿ, ಅಂದರೆ ನನಗೆ ಹೆಂಗೆ ಇಷ್ಟ ಬರುತ್ತೋ ಹಾಗಿರ್ತೀನಿ ಅಂತ ನಡ್ಕೊಳ್ತೀನಿ ಅಂತ ಒಂದು ಮನಸ್ತತ್ವ ಅಲ್ಲ. ಅವರು ಅದನ್ನು ತಮ್ಮ ಜೀವನದುದ್ದಕ್ಕೂ ಅದನ್ನು ಖಚಿತಪಡಿಸಿದ್ದಾರೆ. ಅಂದರೆ ಒಮ್ಮೆ ಇವರೇ ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ನಮ್ರತೆ ಬಗ್ಗೆ ಮತ್ತು ಇಚ್ಛೆ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾರೆ. ಅಂದರೆ ನಮ್ಮ ಇಚ್ಛೆ ಅಂದರೆ ನಾವು ಜಡತ್ವದಿಂದ ಇರಬಾರ್ದು, ಇಚ್ಛೆ ಇರಬೇಕು ಆದರೆ ಅದು ಜಡತ್ವವಾಗಿರಬಾರ್ದು ಅಂತ. ಅಂದರೆ ಇವರ ಇಚ್ಛೆಯೂ ಸಹ ಹಾಗೆ ಕಲ್ಲಿನಂತೆ ಅಥವಾ ಗಟ್ಟಿಯಾಗಿರಲಿಲ್ಲ. ಅಂದರೆ ಗಟ್ಟಿಯಾಗಿ ಅಂತ ಅಂದರೆ ನಾನು ಹೇಳ್ತಾ ಇರೋದು ವಿರುದ್ಧಾರ್ಥಕದಲ್ಲಿ. ಅಂದರೆ ಅವರು ಯಾವುದು ಒಳ್ಳೆಯದು, ಎಲ್ಲಿ ಒಳ್ಳೆಯದಿದೆ ಅದನ್ನು ತಗೊಳ್ಳೋ ರೀತಿಯಲ್ಲಿ ತಮ್ಮ ಸ್ವಭಾವವನ್ನು ಬೆಳೆಸ್ಕೊಂಡಂಥವರಾಗಿದ್ದರು. 1908ರಲ್ಲಿ ಇವರು, ನಾನು ಆಗಲೇ ಹೇಳಿದೆ ಇದನ್ನು, ತಮ್ಮ ಜುಟ್ಟನ್ನು ಕಟ್ ಮಾಡ್ಕೋತಾರೆ. ಆವಾಗ ತಮ್ಮ ಸಮಾಜದವರೆಲ್ಲ ಇವರನ್ನು ಒಂದು ನಿಂದನೆಗಳನ್ನು ಮಾಡ್ತಾರೆ. ಆಮೇಲೆ ಇನ್ನು ಮುಖ್ಯವಾಗಿ ನಾವೆಲ್ಲ ಇಲ್ಲಿ ಗಮನಿಸಬೇಕು, ಅವರು ಮದನಪಲ್ಲಿಯಲ್ಲಿ ಟೀಚರ್ ಆಗಿದ್ದಾಗ ಅವರೊಬ್ಬರೇ ಇರ್ತಾರೆ. ಆವಾಗ ಅವರು ಅಡುಗೆ ಮಾಡಿಕೊಡೋದಕ್ಕೆ ಅವರು ಒಬ್ಬರು ಹರಿಜನರನ್ನು ಇಟ್ಕೋತಾರಂತೆ. ಹರಿಜನರನ್ನು ಅಲ್ಲಿ ಅವ್ರು ಇಟ್ಕೊಂಡಿದ್ದಲ್ಲ ಅಡುಗೆ ಮಾಡೋದಕ್ಕೆ. ಅವ್ರ ತಂದೆಯವರು ಅಡಿಯಾರಿನ ಬಳಿಯಲ್ಲೇ ಒಂದು ಮನೆಯನ್ನು ಮಾಡಿರ್ತಾರೆ. ಆ ಮನೆಯಲ್ಲಿ ಕೆಲಸಕ್ಕೂ ಸಹ ಇವರೇನು ಮಾಡ್ತಾರೆ, ಹರಿಜನರನ್ನೇ ನೇಮಿಸ್ತಾರೆ. ಆವಾಗ ಎಲ್ಲರೂ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಹಳ ವಿರೋಧ ವ್ಯಕ್ತವಾಗುತ್ತೆ. ಅಂದರೆ ಅಂಥ ಜನರನ್ನು ನೀವೆಲ್ಲ ಅಲೋ ಮಾಡ್ತಾಯಿದ್ದೀರಾ ನಿಮ್ಮ ಮನೆಗಳಲ್ಲಿ ಕೆಲಸಕ್ಕೆ, ಅಷ್ಟೇ ಅಲ್ಲದೆ ಅಡುಗೆ ಮಾಡೋದಕ್ಕೆ ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ. ಮತ್ತು ಇವರು 1920ರಲ್ಲಿ ತಮ್ಮ ಸಹೋದರಿ ರುಕ್ಮಿಣಿ ದೇವಿಯವರು ಜಾರ್ಜ್ ಅರುಂಡೇಲ್ರವರನ್ನು ಮದುವೆ ಆದಾಗ ಅವರಿಗೆ ಬೆನ್ನನ್ನು ಕೊಟ್ಟು ಬೆನ್ನೆಲುಬಾಗಿ ಅವ್ರ ಜೊತೆ ನಿಲ್ತಾರೆ. ಯಾಕೆ ಅಂದರೆ ಆಗಲೇ ಹೇಳ್ತಾಯಿದ್ರು ಸಹೋದರಿಯವರು, ಆಗ ಎಷ್ಟೊಂದು ವಿರೋಧ ವ್ಯಕ್ತವಾಗುತ್ತೆ. ಒಬ್ಬ ಬ್ರಾಹ್ಮಣ ಸಮಾಜದ ಹೆಣ್ಣು ಮಗಳನ್ನ, ಅದರಲ್ಲೂ ಪರಕೀಯರಿಗೆ ಅಂದರೆ ಪರದೇಶದವರಿಗೆ, ಇಂಗ್ಲೀಷ್ ಜನರಿಗೆ ಕೊಡೋದು ಅಂದರೆ ಒಂದು ಸಾಮಾನ್ಯವಾದಂತಹ ಮಾತಲ್ಲ. ಅಷ್ಟು ಕಷ್ಟಗಳನ್ನು ಇವರು ತಮ್ಮ ಹೆಗಲ ಮೇಲೆ ಹೊರ್ತಾರೆ. ಅವ್ರಿಗೆ ಹಲವಾರು ಹಿರಿಯರು ಪರಿಚಯ ಇರ್ತಾರೆ ಆಗಲೇ, ಆದರೆ ಯಾರ ಒಂದು ಸಹಾಯವನ್ನು ಅವರು ತಗೊಳ್ಳೋದಿಲ್ಲ. ತಗೊಳ್ಳೋದಲ್ಲೇ ಅಂತಹ ಕ್ಲಿಷ್ಟವಾದಂಥ ಒಂದು ಸನ್ನಿವೇಶನ ಅವರೇ ಎದುರಿಸ್ತಾರಂತೆ. ಈ ಮದುವೆಯಿಂದ ಏನಾಯಿತು ಅಂದರೆ ಬ್ರಾಹ್ಮಣರು ಅವರ ಒಂದು ಕುಲದಿಂದನೇ ಅವರನ್ನು ಹೊರಕ್ಕಾಗ್ತಾರೆ, ಬಹಿಷ್ಕಾರ ಮಾಡ್ತಾರೆ. ಆಮೇಲೆ ಯಾರು ಇವರನ್ನು ಮಾತಾಡಿಸ್ತಿರ್ಲಿಲ್ಲ, ಬಂಧುಗಳೆಲ್ಲ ದೂರ ಹೋದರು, ಇವರೊಬ್ಬರೇ ಆದರು. ಇವರ ತಾಯಿಗೆ ಇವರೇ ಆವಾಗ ಧೈರ್ಯವನ್ನು ಹೇಳಿ ಅವರನ್ನು ಜೊತೆಯಲ್ಲಿ ನಡೆಸ್ಕೊಂಡು ಹೋದರು. ಇವರು ತಮ್ಮ ತಾಯಿಗೆ ಅದಮ್ಯ ಚೇತನವಾಗಿ ನಿಂತರು ಅಂತ ಹೇಳ್ತಾರೆ. ಇವರ ವ್ಯಕ್ತಿತ್ವ ಎಂಥದ್ದಾಗಿತ್ತು ಅಂತ ಅಂದರೆ ಸೌಮ್ಯ ಸ್ವಭಾವದವರು, ನಿರುಪದ್ರವಿಗಳು. ಅಂದರೆ ಯಾರಿಗೂ ಯಾವಾಗಲೂ ಕಷ್ಟವನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಸ್ವತಂತ್ರ ಯೋಚನಾಕಾರರು. ನಾನು ಹೀಗೆ ಏನೆಲ್ಲ ಹೇಳಿದೆ ಇದರಿಂದನೇ ನಮ್ಗೆ ಅರ್ಥ ಆಗುತ್ತೆ ಅವರ ಯೋಚನೆಗಳು ಎಷ್ಟು ಸ್ವಾತಂತ್ರ್ಯವಾಗಿದ್ವು ಅಂತ. ಸತ್ಯಾನ್ವೇಷಕರು, ಸ್ವತಂತ್ರ ಮತ್ತು ನಿರ್ಭಯ ವ್ಯಕ್ತಿತ್ವ ಉಳ್ಳವರು. ಕೇವಲ ಇದನ್ನು ಅವರು ಫಿಲಾಸಫಿಯಲ್ಲಿ ಮಾತ್ರ ಅಲ್ಲದೆ ನಿಜ ಜೀವನದ ವಿಷಯಗಳಲ್ಲೂ ಸಹ ಅದನ್ನು ಅಳವಡಿಸ್ಕೊಂಡು ಬಂದಂಥವರು. ಶ್ರೀರಾಮ್ ಅವರು 1913ರಲ್ಲಿ ಮೊದಲ ಬಾರಿಗೆ ಬೆಸೆಂಟ್ ಥಿಯಾಸಫಿಕಲ್ ಕಾಲೇಜ್ ಮದನಪಲ್ಲಿ ಆಂಧ್ರ ಪ್ರದೇಶ ಇಲ್ಲಿ ಟೀಚರ್ ಆಗಿ ಹೋಗ್ತಾರೆ. ತಮ್ಮ ಕಾಲೇಜು ಜೀವನದ ನಂತರ
ಪ್ರಥಮ ಬಾರಿಗೆ ಅಲ್ಲೇ ಅವರು ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಅದು ಟೀಚರ್ ವೃತ್ತಿಯನ್ನು ಅವರು ತಗೊಳ್ತಾರೆ. 1914ರಲ್ಲಿ ನ್ಯಾಷನಲ್ ಹೈಸ್ಕೂಲ್ ಬೆಂಗಳೂರು, ಎಲ್ಲರಿಗೂ ಗೊತ್ತಿದೆ ನಮ್ಮ ಊರಲ್ಲಿರುವಂಥ ನ್ಯಾಷನಲ್ ಹೈಸ್ಕೂಲ್, ಅಲ್ಲಿ ಇವರು ಟೀಚರಾಗಿ 1 ವರ್ಷ ಕಾಲ ಅಲ್ಲಿ ಕೆಲಸ ಮಾಡ್ತಾರೆ. 1915ರಲ್ಲಿ ಚೆನ್ನೈನಲ್ಲಿ ನ್ಯಾಷನಲ್ ಸ್ಕೂಲಲ್ಲಿ ಅಲ್ಲಿ ಸಹ ಕೆಲಸವನ್ನು ಮಾಡ್ತಾರೆ. 15ರಿಂದ 19ರವರೆಗೂ ಅಲ್ಲಿ ಸಹ ಮುಖ್ಯೋಪಾಧ್ಯಾಯರಾಗಿ ಸಹ ಕೆಲಸ ಮಾಡ್ತಾರೆ. ಈ ಎಲ್ಲ ಶಾಲೆಗಳು ಸಹ ಡಾಕ್ಟರ್ ಬೆಸೆಂಟ್ರವರು ಪ್ರಾರಂಭ ಮಾಡಿದರು ನಮ್ಮ ಶಿಕ್ಷಣದ ಮಟ್ಟವನ್ನು ಸುಧಾರಿಸೋದಕ್ಕೆ ಅಂತ. ಅನಿ ಬೆಸೆಂಟ್ ಅವರು ರಾಜಕೀಯ ಕೆಲಸವನ್ನು ನಮ್ಮ ದೇಶಕ್ಕೆ ಬಂದ ಮೇಲೆ 1913ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಅವ್ರು ಏನು ಮಾಡಿದ್ರು ಅಂತಂದರೆ ನ್ಯೂ ಇಂಡಿಯಾ ಅನ್ನೋಂಥ ಒಂದು ದೈನಂದಿನ ಪತ್ರಿಕೆಯನ್ನು ಅವರು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಪ್ರಾರಂಭ ಮಾಡಿದ್ದಾದಮೇಲೆ ಅವರು 1915ರಲ್ಲಿ ಹೋಮ್ ರೂಲ್ ಲೀಗ್ ಸಹ ಪ್ರಾರಂಭ ಮಾಡ್ತಾರೆ. ಅಂದರೆ ನಮ್ಮ ದೇಶದ ಜನತೆಗೆ ಸ್ವಾತಂತ್ರ್ಯ ಅದಕ್ಕೆ ಬೇಕಾಗಿತ್ತು, ಅದರ ಇಂಪಾರ್ಟೆನ್ಸ್ನ ಜನರಿಗೆ ಹೇಳಬೇಕು, ತಲುಪಿಸ್ಬೇಕು. ಹೀಗೆ ಹಲವಾರು ವಿಷಯಗಳನ್ನು ಜನರಲ್ಲಿ ತಿಳಿಸೋದಕ್ಕೆ ಅವರು ಹಲವಾರು ಪತ್ರಿಕೆಗಳನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲ ಪತ್ರಿಕೆಗಳಲ್ಲೂ ಸಂಪಾದಕೀಯವನ್ನು ಅವರು ಮಾಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಒಬ್ಬರು ಅಸಿಸ್ಟೆಂಟ್ ಬೇಕಾಗಿರುತ್ತೆ. ಆಗ ಅವರು ಶ್ರೀರಾಮ್ ಅವ್ರನ್ನೇ ಅವರು ಸೆಲೆಕ್ಟ್ ಮಾಡ್ಕೋತಾರೆ. ಬಹಳಷ್ಟು ಕೆಲಸಗಳಲ್ಲಿ ಅವರು ಅವರಿಗೆ ಸಹಾಯ ಮಾಡ್ತಾ ಬಂದಿದ್ದರು. ಶ್ರೀರಾಮ್ ಅವರು ಸೆಪ್ಟೆಂಬರ್ 8, 1916ರಲ್ಲಿ ಅವರು ಅನಿ ಬೆಸೆಂಟ್ ಅವ್ರ ಜೊತೆ ಫಸ್ಟು ಅವರು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಕೊನೆಗೆ ಅವರು ನಿಕಟವರ್ತಿಯಾಗಿ ಅವ್ರ ಜೊತೆನೇ ಕೊನೆಯವರೆಗೂ ಸಹ ಇರ್ತಾರೆ. 1917ರಲ್ಲಿ ಹೋಮ್ ರೂಲ್ ಫಾರ್ ಇಂಡಿಯಾದ ಬಗ್ಗೆ ಹಲವೆಡೆ ಸಂಚರಿಸಿ ಉಪನ್ಯಾಸಗಳನ್ನು ಸಹ ಶ್ರೀರಾಮ್ ಅವರು ಮಾಡ್ತಾರೆ. ಅಂದರೆ ಒಬ್ಬ ವಿದೇಶದ ಮಹಿಳೆ ಬಂದು ನಮ್ಮನ್ನು ಎಬ್ಬರಿಸ್ತಾ ಇರಬೇಕಾದ್ರೆ ನಾವ್ಯಾಕೆ ನಮ್ಮಷ್ಟಕ್ಕೆ ನಾವು ಎದ್ದೇಳಬಾರ್ದು ಅಂತ ಹೇಳ್ಬಿಟ್ಟು ಹಲವಾರು ಜನರನ್ನು ಹುರಿದುಂಬಿಸ್ತಾರೆ ಅಂತ ಹೇಳ್ತಾರೆ. ಇವರು 1919ರಲ್ಲಿ ನ್ಯೂ ಇಂಡಿಯಾ ಪತ್ರಿಕೆ ಉಪಸಂಪಾದಕರಾಗಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದ್ರು. 1932ರವರೆಗೂ ಸಹ ಅಲ್ಲಿ ಕೆಲಸವನ್ನು ಮಾಡಿದ್ರು. ಮತ್ತು ಈ ಮಧ್ಯೆ 2 ವರ್ಷಗಳ ಕಾಲ ಅವರು ದ ಲೀಡರ್ ಪತ್ರಿಕೆಯಲ್ಲೂ ಸಹ ಸೇವೆ ಸಲ್ಲಿಸಿದ್ರು. ದ ಕಾಮನ್ವೆಲ್ ಹಾಗೂ ಕಾನ್ಸೈನ್ಸ್ ಎಂಬ 2 ವಾರಪತ್ರಿಕೆಗಳಲ್ಲೂ ಸಹ ಸಂಪಾದಕರಾಗಿ ಕೆಲಸವನ್ನು ಮಾಡಿದ್ರು. ಹೀಗೆ ಕೆಲಸ ಮಾಡ್ಕೊಂಡು ಬರಬೇಕಾದ್ರೆ ಅವರು ತಮ್ಮ ವೃತ್ತಿಯಲ್ಲಿ ಬಂದಂತಹ ಹಣ, ಅವ್ರಿಗೆ 60 ರೂಪಾಯಿ ಮಾಸಿಕ ವೇತನ ಸಿಗ್ತಾ ಇತ್ತಂತೆ. ಆ 60 ರೂಪಾಯಿಗಳನ್ನ ಅವರು ತಂದು ತಮ್ಮ ಶ್ರೀಮತಿಯವ್ರಿಗೆ ಕೊಟ್ಬಿಡ್ತಾಯಿದ್ರು. ಥ್ಯಾಂಕ್ಸ್. ತಮ್ಮ ಶ್ರೀಮತಿಯವ್ರಿಗೆ ಕೊಡ್ತಾಯಿದ್ರು. ಅವರ ಉದ್ದೇಶ ಏನು ಅಂತ ಅಂದರೆ ಯಾವಾಗಲೂ ಹೆಂಡತಿಯಾದವಳು ಪ್ರತಿಯೊಂದು ಖರ್ಚು ಮಾಡಬೇಕಾದ್ರೆ ಮನೆಯಲ್ಲಿ ಗಂಡನ ಮುಂದೆ ಕೈ ಚಾಚಬಾರ್ದು ಅನ್ನೋ ಉದ್ದೇಶನಂತೆ. ಹಾಗಾಗಿ ಅವರು ತಮ್ಮ ಸಂಪಾದನೆಯನ್ನು ಆಕೆ ಕೊಟ್ಟು ಆಕೆ ನಿರ್ವಹಿಸ್ತಾಳೆ, ಮನೆಯನ್ನು ಮುಂದಕ್ಕೆ ನಡೆಸ್ತಾಳೆ ಅನ್ನೋ ಒಂದು ನಂಬಿಕೆ ಇಟ್ಟು ತಾವು 8 ರೂಪಾಯಿನ ಅವ್ರು ತೊಗೊಳ್ತಾ ಇದ್ರಂತೆ. ಆ 8 ರೂಪಾಯಿ ಏನಕ್ಕೆ ಅಂತ ಅಂದರೆ ಆ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವರು ಮಧ್ಯಾಹ್ನದ ಹೊತ್ತು ಬರೋಂಗಿರಲಿಲ್ವಂತೆ ಮನೆಗೆ ಊಟಕ್ಕೆ. ಆದ್ದರಿಂದ ಆ ಊಟದ ಮತ್ತು ಇತರೆ ಖರ್ಚುಗಳಿಗೆ ಅಂತ ಹೇಳಿಬಿಟ್ಟು ಅವ್ರು 8 ರೂಪಾಯಿನ ಇಟ್ಕೋತಾಯಿದ್ರು. ಆ 8 ರೂಪಾಯಿನ ಇಟ್ಕೊಳ್ತಾಯಿದ್ರು. ನಾನು ಆಗಲೇ ಹೇಳ್ದಂಗೆ ಅವರು ನ್ಯೂ ಇಂಡಿಯಾ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಪತ್ರಿಕೆಯ ಆಫೀಸ್ ಎಲ್ಲಿತ್ತು ಅಂತ ಅಂದರೆ ಹಲವಾರು ಬಡ ಜನರು ಇದ್ದಂತಹ ಒಂದು ಏರಿಯಾದಲ್ಲಿ ಅದು ಸಹ ಇತ್ತು. ಹೀಗಾಗಿ ಅವರು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅಲ್ಲಿರುವಂತಹ ಜನರನ್ನು ನೋಡಿ ಮನ ಕಲುಕ್ತಾ ಇತ್ತು ಅಂತ ಹೇಳ್ತಾರೆ. ಆದ್ದರಿಂದ ಏನು ಮಾಡ್ತಾಯಿದ್ರು, ಯಾರಿಗೆ ಬೇಕು ದುಡ್ಡನ್ನು ಅದನ್ನು ಕೊಟ್ಬಿಡ್ತಾ ಇದ್ರಂತೆ. ಮಧ್ಯಾಹ್ನದ ಹೊತ್ತು ಊಟವನ್ನೇ ಮಾಡ್ತಾ ಇರಲಿಲ್ವಂತೆ, ಮನೆಯಲ್ಲೇನೂ ತಿಳಿಸ್ತಾ ಇರಲಿಲ್ವಂತೆ. ಹೀಗೆ ಅವರು ಒಂದು ತಮ್ಮ ತ್ಯಾಗ ಬುದ್ಧಿಯನ್ನು ಅಲ್ಲಿ ಜೀವನದಲ್ಲೇ ಅಳವಡಿಸ್ಕೊಂಡಿದ್ರು ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ. ಈ ಪತ್ರಿಕೆ ಅದರಲ್ಲಿ ಪ್ರಕಟವಾಗುವಂತಹ ವಿಷಯಗಳು ಹಲವಾರು ಜನರನ್ನು, ಹಿರಿಯ ವ್ಯಕ್ತಿಗಳನ್ನು ತನ್ನೆಡೆಗೆ ಆಕರ್ಷಣೆ ಮಾಡಿತು. ಹೀಗೆ ಇದ್ದಂಥ ಸಂದರ್ಭದಲ್ಲಿ ಒಬ್ಬರು ಶ್ರೀಮಂತರು ಇರ್ತಾರೆ. ಅವರು ಸಹ ಅಡಿಯಾರ್ ಒಂದು ಕ್ಯಾಂಪಸ್ ಏನಿದೆ ಅಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಕಾರ್ ಇತ್ತು, ಕಾರಿಗೆ ಒಬ್ಬ ಡ್ರೈವರು ಇದ್ದ. ಅಂದರೆ ಅವ್ರ ಸ್ಟೇಟಸ್ ಏನು ಆ ಕಾಲದಲ್ಲಿ ಅಂತ ನಾವು ಯೋಚನೆ ಮಾಡ್ಬೋದು. ಅವರು ಅದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದರಿಂದ ಶ್ರೀರಾಮ್ ಅವ್ರನ್ನ
ನನ್ನ ಜೊತೆಯಲ್ಲೇ ನೀನು ಬಾಪ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಬೆಳಗ್ಗೆ ಹೋಗ್ಬೇಕಾದ್ರೆ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾಯಿದ್ರು, ಬರಬೇಕಾದ್ರೆ ಇವರೇ ಬರ್ತಾಯಿದ್ರು. ಅಲ್ಲಿ ಏನಂದರೆ ಆ ಶ್ರೀಮಂತನ ಬುದ್ಧಿ ಒಂದು ತರಹದ್ದು. ಅಂದರೆ ಅವ್ರಿಗೆ ಸಿಡುಕು ಸ್ವಭಾವ, ಸುಮ್ಮನೆ ಅವಹೇಳನ ಮಾಡುವಂತಹ ಬುದ್ಧಿ ಅವ್ರದ್ದಾಗಿತ್ತು. ಹಾಗಾಗಿ ಇವ್ರ ಮೇಲೂ ಸಹ ಆವಾಗ ರೇಗ್ತಾ ಇದ್ರಂತೆ. ಕೆಲವು ವೇಳೆ ಅವರು ಏನು ಮಾಡ್ತಾಯಿದ್ರು ಅಂದರೆ ತಮ್ಮ ಡ್ರೈವರ್ಗೆ ಹೇಳ್ತಾ ಇದ್ರಂತೆ. ಶ್ರೀರಾಮ್ ಅವರು ಒಂದು ಕಡೆ ನಿಂತ್ಕೋತಾ ಇದ್ರಂತೆ ಟೈಮಿಗೆ ಕರೆಕ್ಟಾಗಿ ಬಂದು, ಅಂದರೆ ಇವ್ರು ಪಿಕಪ್ ಮಾಡ್ತಾರೆ, ಇವ್ರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ. ಇವರು ಅಲ್ಲಿ ನಿಂತಿದ್ದಾಗ ಅವರು ಕಾರ್ ಬಂದಿದ ತಕ್ಷಣ ಕಾರಿನ ಕಡೆ ನಡ್ಕೊಂಡು ಬರ್ತಾಯಿದ್ರೆ ಅವರು ಡ್ರೈವರ್ಗೆ ಹೇಳೋದಂತೆ, ನೀನು ಕಾರ್ ನಿಲ್ಲಿಸ್ಬೇಡ, ನೀನು ನಡಿ, ಅವರು ಬಂದರೆ ಬರ್ತಾರೆ ನಡ್ಕೊಂಡು. ಅಂದರೆ ಚೆನ್ನಾಗಿರ್ತಾಯಿದ್ರು. ಒಮ್ಮೊಮ್ಮೆ ಈ ರೀತಿ ಮಾಡ್ತಾಯಿದ್ರು. ಅವರು ಅಡಿಯಾರಿಂದ ಆ ಪತ್ರಿಕೆಯ ಒಂದು ಆಫೀಸ್ಗೆ ಹೋಗಬೇಕು ಅಂತಂದರೆ ಕಾಲ್ನಡಿಗೆಯಲ್ಲಿ 2 hours ಬೇಕಾಗಿತ್ತು. ಅಂದರೆ ಅಷ್ಟು ದೂರ ಇತ್ತು. ಇವರು ಅಷ್ಟು ಕಷ್ಟಪಟ್ಟು ಹೋದಾಗ ಅದು ಯಾಕೆ ಅವ್ರು ಲೇಟಾಗಿ ಬಂದರು ಅಂತ ಆ ಮನುಷ್ಯನಿಗೆ ಗೊತ್ತಿರ್ತಾ ಇತ್ತು. ಆದರೂ ಸಹ ಅವರು ಆಫೀಸ್ ಒಳಗೆ ಪ್ರವೇಶ ಮಾಡಿದ ತಕ್ಷಣ ನೀನು ಯಾಕೆ ಲೇಟಾಗಿ ಬಂದೆ ಅಂತ ಇವ್ರನ್ನ ನಿಂದನೆ ಮಾಡೋದು, ಇವ್ರ ಮೇಲೆ ಕಂಪ್ಲೇಂಟ್ ಮಾಡೋದು, ಈ ಥರ ಕೆಲಸವನ್ನು ಮಾಡ್ತಾಯಿದ್ರಂತೆ. ಅಷ್ಟೇ ಅಲ್ಲ, ನೀನು ನಿಂತವನಂತ ಹೇಳ್ಬಿಟ್ಟು ಅವ್ರ ಎದುರುಗಡೆ ಇವರನ್ನು ಅವಹೇಳನ ಮಾಡ್ತಾಯಿದ್ರಂತೆ. ಆದರೆ ನಾನು ಆಗಲೇ ಹೇಳಿದೆ ನಿಮಗೆ, ಇವರು ಒಂದು ಶಾಂತ ಸ್ವಭಾವದ ಮೂರ್ತಿಯಾಗಿದ್ದರು. ಅಂತಹ ಸಂದರ್ಭದಲ್ಲಿ ಆ ಮನುಷ್ಯ ಅಷ್ಟು ಬೈದರೂ ಇವರು ಒಂದನ್ನು ಕಿವಿ ಒಳಗೆ ಹಾಕೋತಾ ಇರಲಿಲ್ಲ, ತಲೆ ಒಳಗೆ ತಗೋತಾ ಇರಲಿಲ್ಲ. ಕಾಮಾಗಿ ಕೂಲಾಗಿ ಕೂತ್ಕೊಂಡು ಏಕಾಗ್ರತೆಯಿಂದ ತಮ್ಮ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ಇದು 1 ದಿನದ ಅಥವಾ 2 ದಿನದ್ದಲ್ಲ. ಅಲ್ಲಿ ಅವರು ಎಷ್ಟು ವರ್ಷ ಕೆಲಸ ಮಾಡಿದ್ರು ಅಷ್ಟು ವರ್ಷ ಇದೇ ರೀತಿ ನಡೀತಂತೆ. ಅಂದರೆ ಇವರು ಎಷ್ಟರ ಮಟ್ಟಿಗೆ ಎಲ್ಲವನ್ನು ಸಹಿಸ್ಕೊಳ್ತಾ ಇದ್ರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಆದರೆ ಎಲ್ಲರಿಗೂ ಟೈಮ್ ಹಾಗೆ ಇರಲ್ಲ ಜೀವನದಲ್ಲಿ. ಇವತ್ತು ಮೇಲಿರ್ತೀವಿ, ನಾಳೆ ಕೆಳಗಿರ್ತೀವಿ. ಇದು ಒಂದು ಚಕ್ರ ಅನ್ನೋದು ನಮಗೆಲ್ಲ ಗೊತ್ತು. ಇವರು TSನ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಾಗ ಆ ಮನುಷ್ಯನ ಬಗ್ಗೆ ತಿಳ್ಕೊಂಡ್ರಂತೆ, ಎಲ್ಲಿದ್ದಾರೆ ಏನು ಅಂತ. ಅವರು ಚೆನ್ನೈಯಲ್ಲಾಗಿರಲಿಲ್ಲ, ಯಾವುದೋ ಬೇರೆ ಊರಲ್ಲಿದ್ದರು, ಭಾರತದಲ್ಲೇ ಬೇರೆ ಊರಲ್ಲಿದ್ದರು. ಇವರು ಅವರಿಗೆ ಒಂದು ಪತ್ರವನ್ನು ಬರೆದ್ರಂತೆ. ಯಾಕೆ ಪತ್ರವನ್ನು ಬರೀತಾರೆ ಅಂದರೆ, ಆಗ ಆ ವೇಳೆಗಾಗಲೇ ಆ ಮನುಷ್ಯನಿಗೆ ಕಾರು ಇಲ್ಲ, ಬಂಗ್ಲೆ ಇಲ್ಲ, ಜೊತೆಯಲ್ಲಿ ಜನ ಇಲ್ಲ, ಮನೆಯವರೆಲ್ಲ ಸೇರಿ ಅವರನ್ನು ಹೊರಗಾಕಿದ್ದಾರೆ. ಅವರನ್ನು ಕೇರ್ ಮಾಡೋರು ಯಾರೂ ಇರಲಿಲ್ಲ, ಮಕ್ಕಳಿದ್ದರೂ ಸಹ ಅವರನ್ನು ಹೊರಗಿಟ್ಟಿದ್ರು. ಇಂತಹ ಪರಿಸ್ಥಿತಿಯಲ್ಲಿ ಅವರಿದ್ದಾಗ ಇವ್ರಿಗೆ ಒಂದು ಮನಸ್ಸಿನಲ್ಲಿ ನೋವಾಗಿ ಅವ್ರಿಗೆ ಒಂದು ಪತ್ರ ಬರೀತಾರೆ. ನೋಡಪ್ಪ, ನೀನು ಅಡಿಯಾರ್ಗೆ ವಾಪಸ್ ಬಾ, ಇಲ್ಲಿ ನಿನಗೆ ಅಂತ ಒಂದು ಮನೆ ಇದೆ, ಆ ಮನೆ ನಿನಗಾಗಿ ಕಾಯ್ತಾ ಇದೆ ಅಂತ ಬರೆದ್ರಂತೆ. ಅದನ್ನು ನೋಡಿ ಆ ಮನುಷ್ಯ ಬಹಳಷ್ಟು ನೊಂದ್ಕೊಂಡ್ರಂತೆ. ನಾನು ಅಷ್ಟು ವರ್ಷ ಅವರನ್ನು ನಾನು ಕಾಡಿಸ್ದೆ, ಆದರೆ ಅವರು ಇವತ್ತು ನನ್ನನ್ನು ಗುರುತಿಸಿ ಅವರೇ ನನ್ನನ್ನು ಹುಡುಕಿ ನೀನು ಬಾ ಅಂತ ಕರೆದ್ರು ಅಂತ ಹೇಳಿ ಅವರು ಅಲ್ಲಿಂದ ತಾವಿದ್ದ ಸ್ಥಳದಿಂದ ಅಲ್ಲಿ ಅಡಿಯಾರ್ಗೆ ಬರೋ ಅಷ್ಟೊತ್ತಿಗೆ ಆ ಮನುಷ್ಯನೇ ಸಂಪೂರ್ಣವಾಗಿ ಬದಲಾಗಿದ್ದರಂತೆ. ಇದನ್ನು ಈ ಉದಾಹರಣೆಯನ್ನು ಕೊಡ್ತಾ ಹೇಳ್ತಾರೆ, ಒಬ್ಬ ಥಿಯಾಸಫಿ ಮೆಂಬರ್ ಹೇಗೆ ತಮ್ಮ ನಿಗ್ರಹ, ಸಹಿಷ್ಣುತೆ, ತ್ಯಾಗ ಬುದ್ಧಿ ಇವುಗಳಿಂದ ಬೇರೆಯವರನ್ನು ನಾವು ಚೇಂಜ್ ಹೇಗೆ ಮಾಡಬಹುದು ಅನ್ನೋದನ್ನು ಅವರು ತಮ್ಮ ಜೀವನದಲ್ಲಿ ತೋರಿಸಿದ್ದಾರೆ ಅಂತ. ಇದು ಖಂಡಿತ ಸತ್ಯ. ನಾವು ಯಾವುದಕ್ಕೂ ಸಹ ಬೇಗ ರೆಸ್ಪಾಂಡ್ ಮಾಡಬಾರ್ದು. ಅವರ ಹಾಗೆ ನಾವು ಸಹ ಶಾಂತತೆಯನ್ನು, ಸಹಿಷ್ಣುತೆಯನ್ನು ಕಲ್ತ್ಕೊಂಡ್ರೆ ನಾವು ಇನ್ನೊಬ್ಬರನ್ನ ಚೇಂಜ್ ಮಾಡೋಂತಹ ಅವಕಾಶ ಆ ಗುರುಗಳು ನಮಗೂ ಕೊಡಬಹುದು ಅಂತ ನನ್ನ ಅಭಿಪ್ರಾಯ. ಶ್ರೀರಾಮ್ ಅವರು ಬೆಸೆಂಟ್ ಅವರ ಸಹಾಯಕರಾಗಿ ಥಿಯಾಸಫಿಕಲ್ ಸೊಸೈಟಿಯ ಕೆಲಸಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ತಾರೆ. ಅನಿ ಬೆಸೆಂಟ್ ಅವರು ಸಾಮಾಜಿಕ, ರಾಜಕೀಯ ಮತ್ತು ಶೈಕ್ಷಣಿಕ ಹಾಗೂ ಇತರ ಚಟುವಟಿಕೆಗಳಲ್ಲಿ ಏನು ಮಾಡ್ತಾಯಿದ್ರು ಎಲ್ಲ ಚಟುವಟಿಕೆಗಳಲ್ಲೂ ಇವರು ಅವರ ನಿಕಟವರ್ತಿಯಾಗಿ ಇದ್ದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ಪ್ರಭಾವಶಾಲಿಯಾದ ನ್ಯೂ ಇಂಡಿಯಾ ದಿನಪತ್ರಿಕೆಯನ್ನು ಸಂಪಾದಿಸುವಲ್ಲಿ ಸಹಾಯ ಮಾಡಿದ್ರು. ನಂತರ ಇವರು ಥಿಯಾಸಫಿಕಲ್ ಸೊಸೈಟಿಗಾಗಿ ತಮ್ಮ ಕೆಲಸದಲ್ಲಿ ಡಾಕ್ಟರ್ ಅರುಣ್ ಹಾಗೂ ಶ್ರೀ ಜಿನರಾಜದಾಸರೊಂದಿಗೆ ಸಹ ನಿಕಟ ಸಂಬಂಧವನ್ನು ಹೊಂದಿದ್ರು. 1920ರ ದಶಕದಲ್ಲಿ ಬ್ರಿಟಿಷರ ಸಂಸತ್ತಿನಲ್ಲಿ ಮಂಡಿಸಲಾದ ಕಾಮನ್ವೆಲ್ತ್ ಆಫ್ ಇಂಡಿಯಾ ಮಸೂದೆಯನ್ನು ರಚಿಸುವಲ್ಲಿ ಸಹಾಯ ಮಾಡಿದವರಲ್ಲಿ ಇವರ ಪಾತ್ರ ಪ್ರಾಮುಖ್ಯತೆಯನ್ನು ಪಡೆದಿದೆ.
1929ರಿಂದ 33ರವರೆಗೆ ಡಾಕ್ಟರ್ ಬೆಸೆಂಟ್ ಅವರ ಖಾಸಗಿಯ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸುವಂತಹ ಅವಕಾಶ ಸಿಗುತ್ತೆ. ಆಗ ಇವರು ಹಲವಾರು ಅನುಭವಗಳನ್ನು ಪಡೀತಾರೆ. ಪ್ರಾರಂಭದಿಂದಲೂ ಅವರು ಅನಿ ಬೆಸೆಂಟ್ ಅವ್ರಿಗೆ ಹೇಗೆ ಕೆಲಸ ಮಾಡಿದ್ರು ಅನ್ನೋದನ್ನು ನಮಗೆಲ್ಲ ಈಗ ಗೊತ್ತಾಯಿತು. ಅಷ್ಟೇ ಅಲ್ಲದೆ ಅವರನ್ನು ನಿಕಟವಾಗಿ ನೋಡಿದಾಗ ಅವರಿಂದ ಹಲವಾರು ಗುಣಗಳನ್ನು ಇವರು ತಿಳ್ಕೊಂಡ್ರಂತೆ. ಹೇಗಿರಬೇಕು, ನಾನು ಹೇಗೆ ಹ್ಯಾಂಡಲ್ ಮಾಡಿದ್ರೆ ಹೇಗಾಗುತ್ತೆ, ಹಲವಾರು ಸನ್ನಿವೇಶಗಳನ್ನು ಎದುರಿಸೋದನ್ನು ಅಲ್ಲಿ ಕಲಿತೆ ಅಂತ ಅವರು ಹೇಳ್ತಾರೆ. ಅವ್ರಿಗೆ ಎಷ್ಟು ಅಚ್ಚುಮೆಚ್ಚಿನವರಾಗಿದ್ದರು ಅಂದರೆ ಅನಿ ಬೆಸೆಂಟ್ ಅವರು ಇವರನ್ನು ತಮ್ಮ ಪ್ರೀತಿಯ ಮಗನಂತೆ ಕಾಣ್ತಾ ಇದ್ದರು. ಅವರು ಕೊನೆ ಹೆಸರು ಎಳೆದಾಗಲೂ ಸಹ ಅಲ್ಲೇ ಹಾಸಿಗೆಯ ಬಳಿಯಲ್ಲೇ ಇದ್ದಂಥವರಲ್ಲಿ ಶ್ರೀರಾಮುಗಳು ಅವ್ರ ಪಕ್ಕದಲ್ಲೇ ಇರ್ತಾರಂತೆ ಆವಾಗಲೂ. ಅಂದರೆ ಅವರು ಆ ಒಡನಾಟ ಅಷ್ಟು ನಿಕಟವಾಗಿತ್ತು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. 1933 ಸೆಪ್ಟೆಂಬರ್ 20ರಂದು ಅನಿ ಬೆಸೆಂಟ್ ಅವರು ಕೊನೆ ಉಸಿರೆಳೀತಾರೆ. 1934 ಮಾರ್ಚ್ 1ರಂದು ಲೆಡ್ಬೀಟರ್ ಅವರು ಸಹ ತೀರ್ಕೊಳ್ತಾರೆ. ನಂತರ 3ನೇ ಅಧ್ಯಕ್ಷರಾಗಿ ಅರುಂಡೇಲ್ರವರು ಆಯ್ಕೆ ಆಗ್ತಾರೆ. ಆಗ ಶ್ರೀರಾಮ್ ಅವರು ಅಡಿಯಾರಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸ್ತಾರೆ. ಅದರಲ್ಲಿ ಮುಖ್ಯವಾದವು ಅಂತಂದರೆ ಖಜಾಂಚಿಯಾಗಿ ಕೆಲಸವನ್ನು ಮಾಡ್ತಾರೆ 2 ವರ್ಷಗಳ ಕಾಲ. ನಂತರ ರೆಕಾರ್ಡಿಂಗ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ 3 ವರ್ಷಗಳ ಕಾಲ. ನಂತರ 4 ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾರೆ. ಅವರೇ ಒಂದು ಕಡೆ ಹೇಳಿದ್ದಾರೆ, ಈ ಎಲ್ಲ ಅವಕಾಶಗಳು ನನಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವವನ್ನು ತಂದುಕೊಡ್ತು. ನಾನು ಅಧ್ಯಕ್ಷನಾದಾಗ ನನಗೆ ಹೇಗೆ ಕೆಲಸ ನಿರ್ವಹಿಸಬೇಕು ಅನ್ನೋದನ್ನು ಆಗಲೇ ನನಗೆ ಪಾಠ ಕಲಿಸ್ತು ಅಂತ ಅವರು ತುಂಬ ಹೆಮ್ಮೆಯಿಂದ ಅದನ್ನು ಹೇಳ್ಕೊತಾರೆ. ಇದೆಲ್ಲ ಅವರಿಗೆ ಒಂದು ಒಳ್ಳೆಯ ಅನುಭವಕ್ಕೆ ಕಾರಣವಾದಂಥವು. 1945ರಲ್ಲಿ ಅರುಂಡೇಲ್ರವರ ನಂತರ ಜಿನರಾಜದಾಸರು ಅಧ್ಯಕ್ಷರಾಗ್ತಾರೆ. ಆಗ ಅವರು ಶ್ರೀರಾಮ್ ಅವ್ರನ್ನ ಒಂದು ಒಳ್ಳೆಯ ಅವಕಾಶ ಕೊಡ್ತಾರೆ. ಇವರ ಬುದ್ಧಿಮತ್ತೆಯನ್ನು ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಂಥವ್ರು. ಇವರಿಗೆ ಪ್ರಪಂಚದ ಬೇರೆ ಬೇರೆ ಲಾಡ್ಜ್ಗಳಿಗೆ ಹೋಗಿ ಥಿಯಾಸಫಿಯನ್ನು ಪ್ರಚಾರ ಮಾಡೋದಕ್ಕೆ ಇವರನ್ನು ನೇಮಿಸ್ತಾರಂತೆ. ಹಾಗಾಗಿ ಅವರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು. ಪ್ರಪಂಚದ ಹಲವಾರು ದೇಶಗಳಲ್ಲಿ ತಿರುಗಿ ಹಲವಾರು ಸದಸ್ಯರನ್ನ ಇವರು ಮೀಟ್ ಮಾಡಿ ಅವರ ಮನ ಮುಟ್ಟುವಂತೆ ಥಿಯಾಸಫಿಯ ತತ್ವಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವಂತೆ ಇವರು ಹೇಳ್ತಾ ಬಂದ್ರಂತೆ. ಜಿನರಾಜದಾಸರು ತಮ್ಮ ಅಧಿಕಾರಾವಧಿ ಪೂರ್ಣಗೊಂಡಾಗ ಆ ವೇಳೆಗೆ ಶ್ರೀರಾಮ್ ಅವ್ರನ್ನ ಅವರು ನಾಮಿನೇಟ್ ಮಾಡ್ತಾರೆ, ಅಂದರೆ ನಾಮನಿರ್ದೇಶನವನ್ನು ಮಾಡ್ತಾರೆ. ಇದು ಹೇಳ್ತಾರೆ ನಮ್ಮ ಸೊಸೈಟಿಯ ಹಿಸ್ಟ್ರಿಯಲ್ಲೇ ಇದು ಪ್ರಥಮ ಬಾರಿ ಅಂತ. ಅಂದರೆ ಒಬ್ಬ ಪ್ರೆಸಿಡೆಂಟ್ ತಮ್ಮ ಅಧಿಕಾರಾವಧಿ ಮುಗಿದ ತಕ್ಷಣ ಇನ್ನೊಬ್ಬರನ್ನ ಇವರೇ ಪ್ರೆಸಿಡೆಂಟ್ ಆಗಬೇಕು ಅಂತ ಹೇಳಿದ್ದು. ಅವರು ಅಲ್ಲಿ ಒಂದು ಕಾರಣವನ್ನು ಸಹ ಕೊಡ್ತಾರೆ. ನಾನು ಕಂಡವರಲ್ಲಿ ಇವರಷ್ಟು ಬುದ್ಧಿವಂತರು ಇನ್ಯಾರೂ ಇಲ್ಲ, ಇವರಷ್ಟು ಸಹಿಷ್ಣುತೆಯನ್ನು ಪಡೆದವರು ಯಾರೂ ಇಲ್ಲ, ಈ ಕೆಲಸಕ್ಕೆ ಅವರೇ ಸರಿ ಅಂತ ಹೇಳಿ ಅವರನ್ನು ನಾಮಿನೇಟ್ ಮಾಡಿ, ಅಷ್ಟೇ ಅಲ್ಲದೆ ಅವರು ತಮ್ಮ ಸ್ವಹಸ್ತದಿಂದ ಅಧಿಕಾರವನ್ನು ಅವರಿಗೆ ವರ್ಗಾಯಿಸ್ತಾರೆ. ಈ ವೇಳೆಗಾಗಲೇ ಅವರು 5 ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು ಶ್ರೀರಾಮ್ ಅವರು ಪ್ರಪಂಚದಾದ್ಯಂತ ಸದಸ್ಯರನ್ನು ಪ್ರೀತಿಸ್ತಾ ಇದ್ದರು. ತಮ್ಮ ವ್ಯಕ್ತಿತ್ವ ಮತ್ತು ದೃಷ್ಟಿಕೋನ ಎರಡನ್ನು ಎಂದಿಗೂ ಇತರರ ಮೇಲೆ ಅವರು ಹೆರಲಿಲ್ಲ. ನೀನು ಹೀಗೆ ಇರಬೇಕು ಅಂತ ಅವರು ಅಧ್ಯಕ್ಷರಾದಾಗಲೂ ಸಹ ಯಾರಿಗೂ ಹೇಳಲಿಲ್ವಂತೆ. ಅವರು ಮಾಡ್ತಾಯಿದ್ರು, ಅವ್ರನ್ನ ನೋಡಿ ಬೇರೆಯವರು ಮಾಡ್ತಾಯಿದ್ರಂತೆ. ಅಷ್ಟು ಅವರು ದೃಷ್ಟಿಕೋನವನ್ನು ಬೆಳೆಸ್ಕೊಂಡಂಥವರು. ಅವರು ಅಡಿಯಾರ್ನಲ್ಲಿ ಬಹಳ ಕೆಲಸ ಮಾಡಿದ್ದಾರೆ. ಅವರು ಅಧ್ಯಕ್ಷರಾದಾಗ ಅವ್ರ ಬಳಿ ಹಲವಾರು ಸದಸ್ಯರು ಹಾಗೆ ಬೇರೆ ಜನ ಹೊರಗಿನವರು ಎಲ್ಲ ನೋಡೋದಕ್ಕೆ ಬರ್ತಾಯಿದ್ರು. ಆದರೆ ಯಾವಾಗಲೂ ಇವರು ರೆಡಿಯಾಗಿರ್ತಾಯಿದ್ರಂತೆ. ಅವರು ಬಂದವರೆಲ್ಲ ಅವರ ಏನು ಸಮಸ್ಯೆ, ತಮ್ಮ ಸಮಸ್ಯೆ, ಸ್ವಂತ ಸಮಸ್ಯೆಗಳನ್ನು ಇವ್ರ ಹತ್ರ ಕೇಳ್ತಾಯಿದ್ರು. ವ್ಯಾಪಾರದ ಬಗ್ಗೆ ಮಾತಾಡ್ತಾಯಿದ್ರು, ಥಿಯಾಸಫಿ ವಿಷಯಗಳ ಬಗ್ಗೆ ಮಾತಾಡ್ತಾಯಿದ್ರು. ಎಲ್ಲರಿಗೂ ಇವರು ಸರಿಯಾಗಿ ಥಟ್ಟಂತ ಉತ್ತರವನ್ನು ಕೊಡ್ತಾಯಿದ್ರಂತೆ. ಜಿನರಾಜದಾಸರು ಒಂದು ಕಡೆ ಹೇಳ್ತಾರೆ, ಇದು ಇವ್ರಿಗೆ ಈ ಗುಣವನ್ನು ಅವರು ಮುಂಚೆಯೇ ಗಮನಿಸಿ ಒಂದು ಮಾತು ಹೇಳಿದ್ದಾರೆ. ಇದು ಇವ್ರಿಗೆ ಹೇಗೆ ಸಾಧ್ಯ ಅಂದರೆ ಇವರಲ್ಲಿ ಅಷ್ಟು ಬುದ್ಧಿವಂತಿಕೆ ಇತ್ತಂತೆ. ಅಂದರೆ ಜನರ ಕಷ್ಟವನ್ನು ಅರಿತಾ ಇದ್ರಂತೆ. ಅವರ ಬುದ್ಧಿ ಎಂಥದ್ದು ಅಂದರೆ ಆ ಕಷ್ಟಗಳನ್ನು ಅರಿತು
ತಕ್ಷಣ ಅವ್ರಿಗೆ ಆನ್ಸರ್ ಮಾಡುವಂಥ ಒಂದು ಬುದ್ಧಿ ಇದೆ ಇವರಲ್ಲಿ. ಆದ್ದರಿಂದ ಇವರ ಪ್ರಗತಿ ಬಹಳಷ್ಟಿದೆ ಅಂತ ಹೇಳಿ ಇವರನ್ನು ಅಧ್ಯಕ್ಷರಾಗಿ ಮಾಡಿದ್ರು ಅಂತ ಹೇಳ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಥಿಯಾಸಫಿ ಮತ್ತು ಥಿಯಾಸಫಿ ಕೆಲಸದ ಬಗ್ಗೆ ಶ್ರೀರಾಮ್ ಅವರು 2 ವಿಷಯಗಳನ್ನು ಬಹಳ ಒತ್ತು ಕೊಟ್ಟು ಹೇಳ್ತಾರೆ. ಒಂದು ಫಾರ್ವರ್ಡ್ ಲುಕ್ಕಿಂಗ್ ಮತ್ತು ಓಪನ್ ಮೈಂಡೆಡ್ನೆಸ್, ಅಂದರೆ ಪ್ರಗತಿಪರ ದೃಷ್ಟಿ ಮತ್ತು ತೆರೆದ ಮನಸ್ಸು. ಇವುಗಳ ಬಗ್ಗೆ ಅವರು ಬಹಳ ಒತ್ತನ್ನು ಕೊಟ್ಟಿದ್ದಾರೆ. ಸುವರ್ಣ ಸೋಪಾನದಲ್ಲಿ ಹೇಳಿದ್ದಾರೆ ಶುಚಿತ್ವ ಜೀವನ ಮತ್ತು 2ನೇದು ನಿಷ್ಪಕ್ಷಪಾತವಾದ ಮನಸ್ಸು ಅಂತ. ಅಂದರೆ ಮನಸ್ಸು ಹೇಗಿರಬೇಕು ಅಂತ ಅಂದರೆ ಅಷ್ಟು ಯಾವುದೇ ಒಂದು ಕಪಟ ಇಲ್ಲದೆ ಇರಬೇಕು ಅಂತ ಅದನ್ನು ಇವರು ಚೆನ್ನಾಗಿ ಅಳವಡಿಸ್ಕೊಂಡಿದ್ರು. ಇವ್ರು ಹೇಳ್ತಾರೆ ತೆರೆದ ಮನಸ್ಸು ಏನಕ್ಕೆ ಬೇಕಪ್ಪ ಅಂತ ಅಂದರೆ ಯಾವಾಗ ನಮ್ಮ ಮನಸ್ಸು ತೆರೆದ ಮನಸ್ಸಾಗುತ್ತೆ ಆಗ ನಾನು ಥಿಯಾಸಫಿಯನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ. ನಾನು ಅಳವಡಿಸ್ಕೊಂಡಾಗ ನನಗೆ ಜ್ಞಾನ ಬರುತ್ತೆ. ಜ್ಞಾನ ಬಂದಾಗ ನಾನು ಅನ್ನೋದು ನನ್ನಲ್ಲಿ ಇರೋದಿಲ್ಲ. ಆ ನಾನು ಅನ್ನೋದು ನನ್ನಲ್ಲಿ ಯಾವಾಗಿರಲ್ಲ ಆಗ ಸತ್ಯ ನನಗೆ ಅದೇ ಅದರಾಗಿ ಗೋಚರ ಆಗುತ್ತೆ ಅನ್ನೋ ಒಂದು ಮಾತನ್ನು ಇವರು ಬಹಳ ಸೊಗಸಾಗಿ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಇವರು ಹಲವಾರು ವಿಷಯಗಳನ್ನು ತಮ್ಮ ಬರವಣಿಗೆಗಳಲ್ಲಿ ಹೊರತಂದಿದ್ದಾರೆ. ಇವರು ಎಂದಿಗೂ ನಾನು ಅನ್ನೋದನ್ನು ತೋರಿಸ್ಕೊಳ್ಲಿಲ್ಲ. ಎಲ್ಲೂ ನನ್ನನ್ನು ಮುಂದಿಡಿ ಅಂತ ಅವ್ರು ಕೇಳಿದವರಲ್ಲ. ಪ್ರಚಾರವನ್ನು ಬಯಸದಲೇ ಇದ್ದಂತಹ ಸೌಮ್ಯ ವ್ಯಕ್ತಿ ಇವರಾಗಿದ್ದರು. ಸದ್ದಿಲ್ಲದೆ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಇವರು ಕ್ರಾಂತಿಯನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರ ದೃಷ್ಟಿಯನ್ನು ವಿಸ್ತರಿಸೋದು ಅಂದರೆ ಥಿಯಾಸಫಿಯ ಒಂದು ದೃಷ್ಟಿ ಕೋಣ ಏನಿತ್ತು ಅದನ್ನು ವಿಸ್ತರಣೆ ಮಾಡೋದು ಮತ್ತು ಆಳ ಮಾಡೋದೇ ಅವರ ಉದ್ದೇಶ ಆಗಿತ್ತು. ಆದ್ದರಿಂದ ಎಲ್ಲೂ ನನ್ನನ್ನು ಮುಂದಿಡಿ ನನ್ನನ್ನು ಹೋಗಲಿ ಅಂತ ಅವರು ಯಾವತ್ತೂ ಕೇಳಿದವರಲ್ಲ. ಈಗ ನಾನು ಹೇಳುವಂಥ ವಿಷಯ ಸ್ವಲ್ಪ ಗಹನವಾದ ವಿಷಯ. ಅಂದರೆ ಇವರು ಯಾವ ರೀತಿ ನಮ್ಮ ಸೊಸೈಟಿಯನ್ನು ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಮುಂದಕ್ಕೆ ತಗೊಂಡು ಬಂದರು, ನಿಲ್ಲಿಸಿದ್ರು ಅನ್ನೋದು. ಅನೇಕ ಖಾಸಗಿ ಸಂದರ್ಶನಗಳಲ್ಲಿ ಮತ್ತು ಸಂಭಾಷಣೆಗಳಲ್ಲಿ ಬಹಳ ತಿಳುವಳಿಕೆ ಮತ್ತು ಪ್ರೀತಿಯಿಂದ ಇವರು ತಿಳಿಸ್ತಾರೆ. ಅವರ ಭೇಟಿಗಳು ಶಾಶ್ವತವಾದ ಮತ್ತು ಆಳವಾದ ಪ್ರಭಾವವನ್ನು ಹೊಂದಿದ್ದವು. ಅವರು ತಮ್ಮ ಸ್ವಂತ ಪ್ರೀತಿಯ ಹೃದಯ ಮತ್ತು ವೈಯಕ್ತಿಕ ಅನುಭವದ ಮೂಲಕ ಅರಿತುಕೊಂಡ ಮೌಲ್ಯಗಳ ಸ್ಪಷ್ಟ ನಂಬಿಕೆಯಿಂದ ಕೇಳುಗರ ಹೃದಯವನ್ನು ಆಳವಾಗಿ ಮುಟ್ತಾ ಇದ್ದರು. ಎಲ್ಲೂ ಇವಾಗ ನಾನು ಏನೋ ಒಂದು ಮಾತು ಹೇಳಬೇಕಂದ್ರೆ ಇವರು ಹಾಗೆ ಹೇಳಿದ್ರು, ಅವ್ರು ಹೀಗೆ ಹೇಳಿದ್ರು, ಆದ್ದರಿಂದ ಈ ವಿಷಯ ಹೀಗೆ ಅಂತ ನಾವು ಹೇಳ್ತೀವಿ. ಅದು ಒಂದು ಲಾಜಿಕ್ ಥರ ನಾವು ಅದನ್ನು ಹೇಳ್ತೀವಿ. ಆದರೆ ಇವರು ಹಾಗೆ ಮಾಡ್ತಿರ್ಲಿಲ್ವಂತೆ. ಪ್ರತಿಯೊಂದು ವಿಷಯವನ್ನು ಅವರು ತತ್ವವನ್ನೇ, ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ತತ್ವವನ್ನೇ ಸ್ವಂತ ಅನುಭವದಿಂದ ಅವರು ಏನು ಗ್ರಹಣೆ ಮಾಡಿದರು, ಅವರು ತಿಳ್ಕೊಂಡು ಅರ್ಥಕೊಂಡಿದ್ರು ಅದನ್ನು ಅವರು ಹಾಗೇ ಹೇಳ್ತಾ ಇದ್ರಂತೆ. ಇದರಿಂದ ಅವರು ಲೋಕಮಾನ್ಯರಾಗಿದ್ದರು. ಹಲವಾರು ಜನ ಇವರನ್ನು ಪ್ರೀತಿಸ್ತಾ ಇದ್ದರು. ಒಮ್ಮೆ ಇದನ್ನು ಹೇಳಬೇಕಾದ್ರೆ ಒಂದು ನೆನಪಾಗುತ್ತೆ. ಅವರು ಹೈದರಾಬಾದಲ್ಲಿ ಒಂದು ಕನ್ವೆನ್ಷನ್ ಇತ್ತಂತೆ. ಹೈದರಾಬಾದಲ್ಲಿ ಅದನ್ನು ಮುಗಿಸ್ಕೊಂಡು ಅವರು ಅಡಿಯಾರಿಗೆ ವಾಪಸ್ ಆಗಬೇಕು. ಅವರು ಆಗ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಅವರು ಕೂತಿರ್ತಾರೆ ಟ್ರೈನ್ಗಾಗಿ ಕಾಯ್ತಾ. ಆಗ ಅಲ್ಲಿ ಒಬ್ಬ ಮುಸಲ್ಮಾನ್ ಸಹೋದರ ಇವರನ್ನು ನೋಡ್ತಾರೆ. ಅವ್ರಿಗೂ ಪರಿಚಯ ಏನೂ ಇಲ್ಲ. ಆದರೆ ಶ್ರೀರಾಮ್ ಅವ್ರ ಜೊತೆ ಇದ್ದಂಥವ್ರನ್ನ ಕೇಳ್ತಾರೆ, ಏನು ಅವರು ಒಬ್ಬರು ಋಷಿಯೇ ಅಂತ ಕೇಳ್ತಾರಂತೆ. ಅಂದರೆ ಒಬ್ಬರು ಋಷಿ ಅಂತ ಅವರನ್ನು ಸಂಬೋಧನೆ ಮಾಡಬೇಕಾದ್ರೆ ಅವರ ವ್ಯಕ್ತಿತ್ವ ಹೇಗಿತ್ತು, ಅವರ ಮಾತುಕತೆ ಹೇಗಿತ್ತು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಅಂದರೆ ಅಷ್ಟು ಸರಳ ಮನುಷ್ಯರಾಗಿದ್ದರು ಇವರು, ಅಷ್ಟು ಮೃದುತ್ವವನ್ನು ಸಹ ಹೊಂದಿದ್ರು ಇವರು ಅಂತ ಹೇಳ್ತಾರೆ. ಅವರ ಬರವಣಿಗೆಗಳ ಶೈಲಿ ಹೇಗಿತ್ತು ಅಂತ ಅಂದರೆ ಆಳವಾದ ವಿಚಾರಗಳನ್ನು ಸಹ ಸ್ಪಷ್ಟ ಮತ್ತು ಸುಲಭವಾಗಿ ಅರಿತುಕೊಳ್ಳುವಂತೆ ಅವರು ಹೇಳ್ತಾ ಇದ್ರು. ಯಾರಿಗೂ ಅದು ಕಷ್ಟ ಅಂತಲೇ, ಇಷ್ಟು ಕ್ಲಿಷ್ಟನಾ ಅದು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಇಷ್ಟು ಈಸಿನಾ, ಇದು ನನಗೆ ಗೊತ್ತೇ ಇರಲಿಲ್ಲ ಅಲ್ವಾ ಅಂತ ತಿಳ್ಕೊತಾ ಇದ್ರಂತೆ ಎಲ್ಲರೂ. ಈ ರೀತಿ ಅವರು ಉಪನ್ಯಾಸಗಳನ್ನು ಸಹ ಕೊಟ್ಟರು, ತಮ್ಮ ಬರಹಗಳನ್ನು ಸಹ ಅವರು ಪ್ರಸ್ತುತಪಡಿಸಿದ್ರು. ಅವುಗಳ ಮೂಲಕ ಅವರು ನೈತಿಕತೆ, ನಡವಳಿಕೆ, ಶಿಕ್ಷಣ, ಶಾಂತಿ, ಅರ್ಥಶಾಸ್ತ್ರ, ನ್ಯಾಯ, ವಿಜ್ಞಾನ, ಕಲೆ ಮತ್ತು ಸರ್ಕಾರದ ಅನೇಕ ಸಮಸ್ಯೆಗಳು ಇವುಗಳನ್ನೆಲ್ಲ ಅವರು ಚರ್ಚೆ ಮಾಡ್ತಾ ಇದ್ರಂತೆ. ಇವುಗಳನ್ನು ಒಳಗೊಂಡಂತೆ ಜೀವನ ಮತ್ತು ಚಟುವಟಿಕೆಯ ಎಲ್ಲ ಅಂಶಗಳನ್ನು ಸಹ ಪ್ರಾಯೋಗಿಕವಾಗಿ ಅದನ್ನು ಅವರು ಮುಟ್ಟಿದ್ರು. ಅಂದರೆ ಯಾವುದನ್ನೂ ಬಿಟ್ಟಿರಲಿಲ್ಲ.
ಆಡು ಯಾವ ಸೊಪ್ಪನ್ನು ಬಿಡೋದಿಲ್ವಂತೆ, ಎಲ್ಲನೂ ಮುಟ್ಟುತ್ತಂತೆ. ಹಾಗೆ ಇವರು ತಮ್ಮ ಬರವಣಿಗೆಗಳಲ್ಲಿ, ತಮ್ಮ ಭಾಷಣಗಳಲ್ಲಿ ಎಲ್ಲ ಸಮಸ್ಯೆಗಳ ಒಳಗೊಂಡ ವಿಷಯಗಳನ್ನು ಅವರು ಟಚ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. 1933ರಲ್ಲಿ ಡಾಕ್ಟರ್ ಬೆಸೆಂಟ್ರು ನಿಧನರಾದಾಗ ಅದೇ ಸಂದರ್ಭದಲ್ಲಿ 1934ರಲ್ಲಿ ಲೆಡ್ಬೀಟ್ರವರು ನಿಧನವನ್ನು ಹೊಂದುತ್ತಾರೆ. ಜೆ ಕೃಷ್ಣಮೂರ್ತಿಗಳು ಸಹ ಆಗ ಅಡಿಯಾರನ್ನು ತ್ಯಜಿಸ್ತಾರೆ. ಅದು ಎಲ್ಲರಿಗೂ ಗೊತ್ತಿರೋದು. ಇದರಿಂದ ಏನಾಗುತ್ತೆ ಅಂದರೆ ಜನರಲ್ಲಿ ಒಂದು ಏನು ಮಾಡಬೇಕು ಅನ್ನೋಂಥ ಗೊಂದಲ. ಯಾಕೆ ಅಂದರೆ ಆಗ ಏನಾಯ್ತಂದರೆ ನೂರಾರು ಜನ ಸಕ್ರಿಯವಾಗಿ ಬರ್ತಾ ಇದ್ದಂತಹ ಸದಸ್ಯರು ಹೊರಗೋದ್ರು. ಆಮೇಲೆ ಹಿರಿಯ ವ್ಯಕ್ತಿಗಳು ಸಹ ದೂರ ಆದರು. ಇಂತಹ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಅವರು ಅಧ್ಯಕ್ಷರಾದಾಗ 20 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು. ಈ ತಮ್ಮ ಅಧ್ಯಕ್ಷೀಯ ಪೀಠದಿಂದ ಇವರು ಈ ಸಮಸ್ಯೆಗಳನ್ನು ತುಂಬ ಸುಲಭವಾಗಿ ಅದನ್ನು ಹೋಗಲಾಡಿಸಿದ್ರು. ಅವರು ಹಳೆಯದಕ್ಕೂ ಹೊಸದಕ್ಕೂ ಒಂದು ಬ್ರಿಡ್ಜ್ ಆಗಿ ಇದ್ದರು ಅಂತ ಹೇಳ್ತಾರೆ. ಅಂದರೆ ಹಳೆಯ ಒಂದು ಅಂದರೆ ಗುಪ್ತ ವಿಷಯಗಳ ಅಲ್ಲದಲೆ ಮತ್ತು ಜೆ ಕೃಷ್ಣಮೂರ್ತಿ ಅವರು ಹೇಳ್ತಾ ಇದ್ದಂಥ ನಮ್ಮ ನಿತ್ಯ ಜೀವನದಲ್ಲಿ ನಾವು ಹೇಗೆ ಹೊಂದ್ಕೋಬೇಕು, ಏನು ಮಾಡಿದ್ರೆ ನಾವು ಮುಂದಕ್ಕೆ ಹೋಗ್ತೀವಿ ಅಂತ, ಅವೆರಡಕ್ಕೂ ಇವ್ರು ಬ್ರಿಡ್ಜ್ ಆಗಿ ಇವರು ಒಂದು ಹೊಸ ವಿಷಯಗಳನ್ನು ಮುಂದಿಡ್ತಾ ಬಂದರು. ಇದರಿಂದ ಎಲ್ಲರಿಗೂ ಒಂದು ಸಮಾಧಾನ ಆಗಿ ಮತ್ತೆ ನಮ್ಮ ಸಮಾಜಕ್ಕೆ ಅಂದರೆ ಥಿಯಾಸಫಿಕಲ್ ಸೊಸೈಟಿಗೆ ಹಳೆಯ ಸದಸ್ಯರು ಸಹ ಮತ್ತೆ ಬರುವಂತೆ ಆಯಿತು. ಇವರ ತಮ್ಮ ಕಾಲದಲ್ಲಿ ಕೆಲವು ಮುಖ್ಯ ಕಾರ್ಯಗಳನ್ನು ಮಾಡ್ತಾರೆ. ಅದೇನಂತ ಅಂದರೆ ಕೇವಲ ಇಂಗ್ಲೀಷ್ ಭಾಷೆಯಲ್ಲೇ ಇದ್ದಂತಹ ನಮ್ಮ ಸಾಹಿತ್ಯವನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಕಟಿಸಿದ್ರು. ಅಡಿಯಾರ್ ಲೈಬ್ರರಿ ಮತ್ತು ರಿಸರ್ಚ್ ಸೆಂಟರನ್ನು ಹೊಸ ಕಚೇರಿಯನ್ನು ಇವರು ಸುಂದರವಾದಂತಹ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಕೆಲಸ ಮಾಡಿದ್ರು. ಗ್ರಂಥಾಲಯವನ್ನು ಅಡಿಯಾರಲ್ಲಿ ವಿಸ್ತರಣೆ ಮಾಡಿದ್ರು. ಥಿಯಾಸಫಿಕಲ್ ಪಬ್ಲಿಷಿಂಗ್ ಹೌಸ್ನ ಕೆಲಸವನ್ನು ತ್ವರಿತಗತಿಯಲ್ಲಿ ಜಾಸ್ತಿ ಇಂಪ್ರೂವ್ ಮಾಡೋದಕ್ಕೆ ಅವರು ಪ್ರಯತ್ನ ಪಟ್ಟರು. ವಸಂತ ಪ್ರೆಸ್ಸಿಗೆ ಹೊಸ ಕಟ್ಟಡವನ್ನು ನಿರ್ಮಿಸಿದ್ರು ಮತ್ತು ಅದಕ್ಕೆ ಸೂಕ್ತವಾದ ಯಂತ್ರೋಪಕರಣಗಳನ್ನು ಸಹ ಸಜ್ಜುಗೊಳಿಸಿದ್ರು. ಮತ್ತು ವಿಶ್ವ ಕಾಂಗ್ರೆಸ್ಸಲ್ಲಿ ಸಹ ಇವರು ಪಾಲ್ಗೊಳ್ತಾರೆ. ಇವರು 1968ರಲ್ಲಿ ಅವರ ಶ್ರೀಮತಿಯವರು ಮರಣವನ್ನು ಹೊಂದುತ್ತಾರೆ. ಏಪ್ರಿಲ್ 8, 1973ರಂದು ಇವರು ಆ ಶಾಂತಿಯನ್ನು ಹೊಂದುತ್ತಾರೆ. ಇವರು ಹಲವಾರು ಪುಸ್ತಕಗಳನ್ನು, ಎಲ್ಲರಿಗೂ ಗೊತ್ತಿದೆ, ಹಲವಾರು ಪುಸ್ತಕಗಳನ್ನು ಬರಹಗಳನ್ನು ಬರೀತಾರೆ. ನಾನು ಈಗ ಸಮಯ ಆಯಿತು ಅಂತ ಹೇಳ್ತಾ ಇದ್ದಾರೆ, ನಾನೇನು ಹೇಳಲ್ಲ. ಇವರು ಒಂದು ಬುಕ್ಕಲ್ಲಿ ಕೊನೆಯ ಲೈನ್ಗಳನ್ನು ಇವರು ಬರೆದಿದ್ದಾರೆ. ಅದನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರೇನು ಬರೆದಿದ್ದಾರೆ ಅಂದರೆ, ಈ ಲೈನ್ಸಿಂದ ನಮಗೆ ಅವರ ಭ್ರಾತೃತ್ವ ಯಾವ ಮಟ್ಟಕ್ಕಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಪ್ರಕೃತಿಯ ಉದ್ದೇಶಕ್ಕಿಂತ ನನ್ನಲ್ಲಿ ಬೇರೆ ಉದ್ದೇಶ ಇಲ್ಲದಿರಲಿ, ದೈವಿ ಯೋಜನೆಗಿಂತ ನನ್ನಲ್ಲಿ ಬೇರೆ ಯಾವುದೇ ಯೋಜನೆ ಬಾರದಿರಲಿ, ಮಾನವೀಯತೆಯ ಪ್ರೇಮವಲ್ಲದೆ ನನ್ನಲ್ಲಿ ಬೇರೆ ಪ್ರೇಮ ಬಾರದಿರಲಿ, ನಿತ್ಯತ್ವದ ಇಚ್ಛೆಗಿಂತ ನನ್ನಲ್ಲಿ ಬೇರೆ ಇಚ್ಛೆ ಇಲ್ಲದಿರಲಿ ಅಂತ ಹೇಳ್ತಾರಂತೆ. ಎಷ್ಟು ಸುಂದರವಾದ ಮಾತನ್ನು ಹೇಳಿದ್ದಾರೆ. ನಾನು ಇಷ್ಟು ಹೇಳಿ ಇವ್ರ ಬಗ್ಗೆ ನನ್ನ ಮಾತುಗಳನ್ನು ಮೊಟಕುಗೊಳಿಸ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಒಂದು ನಿಮಿಷ. ನಾನು ತೆರೆದ ಮನಸ್ಸು ಅಂತ ಅವರು ಎಷ್ಟು ಒತ್ತು ಕೊಟ್ಟರು ಅದನ್ನು ನನ್ನ ಭಾಷೆಯಲ್ಲಿ ನಾನು ಕೇವಲ ಒಂದು 8 ಲೈನ್ಗಳಿಂದ ಮಾತ್ರ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ತಪ್ಪಿದರೆ ಕ್ಷಮಿಸ್ಬಿಡಿ. ತೆರೆದ ಮನವದು ತೆರೆದ ಪುಸ್ತಕಬಹುದು, ತೆರೆದ ಮನವದು ತೆರೆದ ಪುಸ್ತಕಬಹುದು, ಎಲ್ಲರೂ ಓದಲೂಬಹುದು, ಎಲ್ಲರೂ ಆ ತೆರೆದ ಪುಸ್ತಕವನ್ನು ಓದಲೂಬಹುದು. ಮುಚ್ಚುಮರೆ ಎಂಬುದಿಲ್ಲ, ನಾನು ಎಂಬುದು ಅಲ್ಲಿ ಇಲ್ಲವೇ ಇಲ್ಲ. ಮುಚ್ಚುಮರೆ ಎಂಬುದು ಇಲ್ಲ, ನಾನು ಎಂಬುದು ಇಲ್ಲವೇ ಇಲ್ಲ. ವಿವೇಕದ ಲೇಖನಿಯು ಬರೆಯುವುದು ಪಾಠ, ಆಸೆ ಆಕಾಂಕ್ಷೆಗಳ ಮಾಡಿಪುದು ಓಟ. ವಿವೇಕದ ಲೇಖನಿಯು ಬರೆಯುವುದು ಪಾಠ, ಆಸೆ ಆಕಾಂಕ್ಷೆಗಳ ಮಾಡಿಪುದು ಓಟ. ಅರಿಷಡ್ವರ್ಗಗಳ ಅಳಿಸಿ ತೆಗೆಯಬಹುದು, ಗುರುಚರಣದಲ್ಲಿ ನಾವು ಆಗ ಒಂದಾಗಬಹುದು. ಇದು ನನ್ನ ಅಭಿಪ್ರಾಯ. ನಾನಾಡಿದ ಮಾತುಗಳು ಸರಿ ಇದ್ದರೆ ಅದು ಗುರುಗಳ ಕರುಣೆ, ತಪ್ಪಿದ್ದರೆ ಅದು ನನ್ನಯ ಬವಣೆ. ಕ್ಷಮಿಸಿ ಹಾರೈಸಿ ಹಾಗೆ ಸುಮ್ಮನೆ.